ಎಲ್ಲ ಪುರಾತನರ ಶ್ರೀ ಶರಣಕ್ಕೆ ಎಲ್ಲ ಪುರಾತನರ ಶ್ರೀ ಶರಣಕ್ಕೆ ಇಲ್ಲಿದ್ದೇ ಶರಣೆಂದೊಡೆ ಸಾಲದೆ ಎಲ್ಲ ಪುರಾತನರ ಶ್ರೀ ಶರಣಕ್ಕೆ ಬಸವ ಬಸವಪ್ಪ ಬಸವಯ್ಯ ಶರಣೆಂದಡೆ ಸಾಲದೆ ಎಲ್ಲ ಪುರಾತನರ ಶ್ರೀ ಶರಣಕ್ಕೆ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ ಮಹಾಮಹಿಮನಾಗಿ ನನಗಿದೆ ದಿವ್ಯ ಮಂತ್ರ ಬಸವ ಪ್ರಿಯ ನನಗಿದೆ ದಿವ್ಯ ಮಂತ್ರ ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವ ಬಸವ ಶರಣೆಂದೊಡೆ ಸಾಲದೆ ಎಲ್ಲ ಪುರಾತನರ ಶ್ರೀ ಶರಣಕ್ಕೆ ದಯವಿಟ್ಟು ಕಾರ್ಯಕರ್ತರು ಗಲಾಟೆ ಮಾಡ್ತಾರೆ ಯಾರು ಅಲ್ಲೇನೆ ಕಾಯಕರಿಗೆ ನೀರು ಹಾಕಿದಿರಲ್ಲ ಅವು ಬಳಸೋ ನೀರೆಲ್ಲ ಕುಡಿಯ ನೀರು ಹಾಕ್ರಿ ಅದನ್ನು ಬಾರೋದನ್ನು ಮಾಡ್ಕೊಬೇಕಾಗಿತ್ತು. ನೀರು ಬದಲಿ ಮಾಡಿ ಭಕ್ತಿ ಶುಭಾಶಯ ನುಡಿಯ ನುಡಿವೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಾಟ ಮೇಲೆ ತೂಗುವ ತ್ರಾಸು ಕಾಟ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದೊಡೆ ಒಂದು ಜವೆ ಕೊರತೆಯಾದೊಡೆ ಎನನದ್ದಿ ನೀನೆದ್ದು ಹೋಗ ಎನನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಈಗಾಗಲೇ ಪೂಜಾರಾಗಿದ್ದಾರೆ. ದಯವಿಟ್ಟು ಎಲ್ಲರೂ ಎಚ್ಚರಿಕೊಳ್ಳಿ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಪರಸ್ಪರನಿಗೆ ವಸುದೇಶ ಕಥಿತ ಮಲ್ಲಿಕಾರ್ಜುನ ಪ್ರಾತಸ್ಮರಣೀಯರಾದ ಬಸವಾದಿ ಜಗತ್ತಲ್ಲೆಲ್ಲ ದಾರ್ಶನಿಕರನ್ನ ದಯವಿಟ್ಟು ಯಾರು ಮಾತಾಡಲಾದ್ರೆ ಮಧ್ಯೆ ಮಾತಾಡಿದ್ರೆ ಪ್ರಯೋಜನ ದಯವಿಟ್ಟು ಕೂತ್ಕೊಳ್ಳಿ. ಈ ಸುಸಂದರ್ಭದಲ್ಲಿ
ಎದ್ದಲದೊಡ್ಡಿಯ ಸಿದ್ಧಲಿಂಗ ಯತಿಗಳ ಜಾತ್ರಾ ಮಹೋತ್ಸವ ಈಗಾಗಲೇ ನಡೀತಾ ಇದೆ. ಇದರ ಪ್ರಯುಕ್ತ ಪೂಜ್ಯ ಮಹಾಲಿಂಗ ಮಹಾಸ್ವಾಮೀಜಿಯವರು 11 ಗ್ರಾಮಗಳಲ್ಲಿ ಭಕ್ತರನ್ನ ಅರಿವಿನೆಡೆಗೆ ಕರ್ಕೊಂಡು ಹೋಗುವ ಸಲುವಾಗಿ ಒಂದಿಷ್ಟು ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಸತ್ಸಂಕಲ್ಪ ಮಾಡಿ ಈಗ ಹೋದ ವರ್ಷ ಮತ್ತು ಈ ವರ್ಷ 2 ಕಡೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದಾರೆ. ತಮ್ಮ ಊರಿಗೆ ಈ ಸಲ ಬರ್ತಕ್ಕಂಥದ್ದು ಮೊದಲು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಪರಮ ಪೂಜ್ಯ ಮಹಾಲಿಂಗ ಸ್ವಾಮೀಜಿಯವರಲ್ಲಿ, ಬಸವಭೂಷಣ ಸ್ವಾಮೀಜಿಯವರಲ್ಲಿ ಹಾಗೂ ಬಸವ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳಲ್ಲಿ, ಕಾರ್ಯಕರ್ತರಲ್ಲಿ ಹಾಗೂ ಈ ಸೋಮಲಾಪುರ ಗ್ರಾಮದ ಸದ್ಭಕ್ತರಲ್ಲಿ ಭಕ್ತಿಯ ಶರಣಾರ್ಥಿ. ಅಮ್ಮ ಯಾರು ಮಾತಾಡಬಾರ್ದು, ಸ್ವಲ್ಪ ಒಂದು 5 ಮಿನಿಟ್ ಸುಮ್ಮನೆ ಇರ್ಬೇಕಾ? ಇವತ್ತು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಈ ಕಡೆ ಗಮನ, ಎಲ್ಲರೂ ಈ ಕಡೆ ಗಮನ ಕೊಡ್ರಿ, ಅನುಭವದ ಕಡೆ ಗಮನ ಕೊಡ್ರಿ. ಈಗ ನಾವು ಮೊದಲೇ ಪ್ರಶ್ನೆ ಏನಂತಂದ್ರೆ, ನಾವು ನೀವೆಲ್ಲ ಎಷ್ಟು ವಯಸ್ಸಾಗಿದೆ? 30 ಆಗಿದೆ, 40 ಆಗಿದೆ, ಕೆಲವರಿಗೆ 50 ಆಗಿದೆ, ಕೆಲವರಿಗೆ 60 ಆಗಿದೆ ಅಲ್ವಾ? ಇಷ್ಟು ವಯಸ್ಸು ಏನಾಗಿದೆ ಅಲ್ಲ ನಮ್ಗೆ. ಈ ವಯಸ್ಸಿನಾದ್ಯಂತ ಇಡೀ ಜಗತ್ತಿನ ಜನ ಎಲ್ಲ ಸಹಿತ ದೇವರು ಇದ್ದಾನೆ ಅಂತ ನಂಬಿ ಪೂಜಿಸ್ತಿದ್ರು ಅಲ್ವಾ? ಒಂದೊಂದು ರೀತಿ ವಿಭಿನ್ನ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ವಿ. ಕೆಲವು ಅಮ್ಮ ಬಂದು ಪೂಜೆ ಮಾಡಿದ್ರಿ, ಕೆಲವರು ದೇವಿಗಳು ಪೂಜೆ ಮಾಡ್ತೀವಿ, ಕೆಲವರು ಬಸವಣ್ಣ ದೇವರುಗಳು ಪೂಜೆ ಮಾಡ್ತೀವಿ, ಇನ್ನು ಬೇರೆ 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 ಕಡೆ ನಾವು ಹೋಗಿ ಪೂಜೆಗಳನ್ನು ಮಾಡ್ತಾ ಇದ್ವಲ್ಲ ಸದ್ಯಕ್ಕೆ. ಮತ್ತು ಇದು ಸಾಲದಂತೆ ಮತ್ತೇನ್ ಮಾಡ್ತೀವಿ, ನಾವು ಬೇರೆ ಬೇರೆ ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ. ಶ್ರೀಶೈಲ, ತಿರುಪತಿ ಹಾಗೂ ಇವತ್ತು ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ. ಇದರ ಹಿಂದಿನ ಉದ್ದೇಶ ಏನಂತ ಹೇಳಿದ್ರೆ, ನಾವೆಲ್ಲ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಈ ನಡೀತಕ್ಕಂಥ ಈ ಸೃಷ್ಟಿ ಏನಿದೆಯಲ್ಲ, ಈ ಸೃಷ್ಟಿಗೆ ಒಬ್ಬ ಒಡೆಯನಿದ್ದಾನೆ, ಒಬ್ಬ ಮಾಲಕ ಇದ್ದಾನೆ. ಇದನ್ನ ಇಲ್ರಿ, ಆತನ ಆದೇಶದಂತೆ ಎಲ್ಲ ನಡೀತಾ ಇದೆ ಅನ್ನೋದೊಂದು ನಂಬಿಕೆ ನಮಗಿದೆ. ರೀತಿಯಾಗಿ ನಮ್ಮ ಬದುಕು, ನಮಗೆ ಬರ್ತಕ್ಕಂಥ ಸುಖ ದುಃಖಗಳು, ನಮಗೆ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಖುಷಿ, ಇದೇನೈತೆ ಇದೆಲ್ಲವೂ ಸಹಿತ ಒಬ್ಬ ಸೃಷ್ಟಿಕರ್ತನಿಂದ ನಡೀತಾ ಇದೆ. ಇದೆಲ್ಲರ ನಂಬಿಕೆ ಐತಲ್ಲ. ಆ ಸೃಷ್ಟಿಕರ್ತನಿಗೆ ಏನ್ ಕರೆದ್ವಿ ನಾವು? ದೇವರು ಅಂತ ಕರೆದ್ವಿ. ಏನ್ ಕರೆದ್ವಿ? ದೇವರು. ಆ ದೇವರನ್ನ ವಿವಿಧ ರೂಪದಲ್ಲಿ ನೋಡಿದ್ರಿ. ಇದೇ ದೇವರನ್ನ ಮುಸಲ್ಮಾನರು ಏನ್ ಕರೆದ್ರು? ಅಲ್ಲ ಅಂತಂದ್ರು. ಇದೇ ದೇವರನ್ನ ಕ್ರಿಶ್ಚಿಯನ್ ಏನ್ ಕರೆದ್ರು? ಯೇಸು ಅಂತ ಕರೆದ್ರು. ಇದು ನಮ್ಮೆಲ್ಲರ ಇಡೀ ಪ್ರಪಂಚದ ಎಲ್ಲ 650 ಕೋಟಿ ಜನ ಏನಿದೆಯಲ್ಲ ಪ್ರಪಂಚದಾಗ, ಎಲ್ಲರೂ ಸಹಿತ ಈ ದೇವನ ಇರುವಿಕೆಯನ್ನು, ಈ ಸೃಷ್ಟಿಯೊಳಗೆ ದೇವನ ಇರುವಿಕೆಯನ್ನು ನಂಬತಕ್ಕಂಥ ಜನನೇ ಇದ್ದಾರೆ. ಮತ್ತು ಈ ರೀತಿ ಪೂಜೆ ಮಾಡುವಾಗ, ಆರಾಧನೆ ಮಾಡುವಾಗ ಯಾರಾದ್ರೂ ನಾವು ಏನ್ ಇಟ್ಕೊಂಡು ಪೂಜೆ ಮಾಡಿವಿ ಅಂದ್ರೆ, ನಮ್ಮ ಬದುಕಿನಲ್ಲಿ ಕಷ್ಟಗಳನ್ನ ನೀನು ಕೊಡಬೇಡ, ನಮ್ಮ ಬದುಕಿನಲ್ಲಿ ಸುಖ ಶಾಂತಿಯನ್ನು ಕೊಡು ಅಂತಕ್ಕಂಥದ್ದನ್ನೇ ಕೇಳಿದ್ವಿ ನಾವು ಇಲ್ಲಿವರೆಗೆ. ನಮ್ಮ ಕೋರಿಕೆ ಒಂದು ನೆನ್ಬಿಟ್ಟು, ನಾವು ಇಲ್ಲಿ ತಾನೇ ಪೂಜೆ ಮಾಡಿದ್ದೀವಿ. ಯಾವ್ಯಾವ ರೀತಿ ಮಾಡಿದೀವಿ? ಜಾತ್ರೆ ಮಾಡಿದೀವಿ, ಅಲ್ಲಿ ಪೂಜೆ ಮಾಡಿದಿರಿ. ನಿಮ್ಮ ಮದುವೆಗಳನ್ನ ಮಾಡ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಮನೆ ಕಟ್ಟಿಸಿದ ಗುರು ಪ್ರವೇಶ ಮಾಡ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಉದ್ದೇಶ ಏನೈತಂದ್ರೆ, ಇದರ ಮಾಲಕ ಒಬ್ಬನಿದ್ದಾನೆ, ಆ ಮಾಲಕನ ಪರ್ಮಿಷನ್, ಆ ಪರವಾನಗಿ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಇದು ನಮ್ಗೆ ಗೊತ್ತಿರ್ಬೇಕಲ್ಲ. ಹೌದು, ಸರಿ. ನಾವು ಮಾಡಿದಂತ ಪೂಜೆ ದೇವರಿಗೆ ತಲುಪಿದೆಯೋ ಇಲ್ಲವೋ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿಲ್ಲ. ನಾವು ಮೊದಲೇ ಕೆಲಸ ಮಾಡಿಬಿಟ್ವಿ. ನಾವು ಆ ದೇವರಿಗೆ ತಲುಪಿದೆಯೋ ಇಲ್ಲವೋ, ನನ್ನ ಶಬ್ದ ಇನ್ನೊಬ್ಬರಿಗೆ ತಲುಪಿರ್ಬೇಕಲ್ಲ. ಆತನ ಕಿವಿಗೆ ಬಿದ್ದರೆ ನಮ್ಗೆ ಕೊಡ್ಬೇಕಾರತ್ತ. ಆತನ ಕಿವಿಗೆ ಬಿದ್ದದ್ದು ಇಲ್ಲೋ ಅಂತ ಆಲೋಚನೆ ಮಾಡೋದ್ರ ಕಡೆ ನಾವು ಗಮನ ಕೊಡ್ಲಿಲ್ಲ. ಯಾರಾದರೂ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಪೂಜೆ ಮಾಡಿ ನಿಮ್ ಪಾಡಿಗೆ ನೀವು ಬಂದ್ಬಿಟ್ರಿ, ನೀ ಕೇಳಿಸ್ಕೋ, ಗುಣನ ಬಿಡಪ್ಪ, ನಾನು ಮಾಡೀನಿ ಅಲ್ವಾ? ಆದ್ರೆ ಅದು ನಮ್ಮ ಕೋರಿಕೆ, ನಮ್ಮ ಪ್ರಾರ್ಥನೆ ಯಾವ ರೂಪದಲ್ಲಿ ಆದ್ರೆ ಮಾಡ್ರಿ, ಆ ಪರವಸ್ತುವಿಗೆ ಮುಟ್ಟಬೇಕು. ಮುಟ್ಟಿದ್ರೆ ಮಾತ್ರ ನಿಮ್ಮ ಕೋರಿಕೆಗಳು ಈಡೇರ್ತವೆ. ಯಾಂತ್ರಿಕವಾಗಿದ್ರೆ ಆ ಶಬ್ದನೇ ಹೋಗಲಿಲ್ಲ ತಿಳ್ಕೊಳ್ರಿ. ಆ ಶಬ್ದ ಅದನ್ನ ಮುಟ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಬೇಕಂತ ಅದಕ್ಕೇನ್ ಗೊತ್ತು? ಎಷ್ಟು ಕೋಟಿ ಜನ ಇದ್ದಾರೆ, ಯಾರಿಗಂತ ಏನ್ ಕೊಡ್ಬೇಕಂತ?
ಅಲ್ಲ. ಆ ಕಾರಣಕ್ಕೆ ಎರಡನೇ ಇದೇನ್ ಮಾಡ್ಬೇಕಂದ್ರೆ ಬಸವಾದಿ ಶರಣರು ಏನ್ ಮಾಡಿದ್ರು ಅಂದ್ರೆ, ನೀನು ಮಾಡಿದ ಪೂಜೆ, ನೀನು ಯಾವ ದೇವನನ್ನ ನಂಬಿದೀಯ ಆ ದೇವನ ಪೂಜೆ ದೇವನಿಗೆ ಮುಟ್ಟುವಂತೆ ಮಾಡಿದವರು ಯಾರಂದ್ರೆ ಬಸವಣ್ಣ. ಕೇಳ್ಬೇಕಲ್ಲ, ಆತನಿಗೆ ಕಿವಿಯನ್ನ ಕೊಟ್ಟರು. ಆತನ ಕಿವಿಗೆ ನಮ್ಮ ಬಾಯಿಗೆ ನೇರವಾದ ಸಂಬಂಧ ಇದೆ. ನಾವು ಪ್ರಾರ್ಥನೆ ಮಾಡಿದ್ವಿ ಅಂತ ಇಟ್ಕೊಳ್ರಿ, ನಾವು ಪ್ರಾರ್ಥನೆ ಮಾಡಿದ್ಮೇಲೆ ಆ ಪ್ರಾರ್ಥನೆ ಆತನಿಗೆ ಕೇಳಬೇಕಾದ್ರೆ ಆತನ ಕಿವಿಗಳನ್ನ ತೆರೆದಿರ್ಬೇಕಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು ಅವರು, ಆತನ ಕಿವಿ, ಕಣ್ಣು, ಮೂಗು ಎಲ್ಲವನ್ನ ಬಿಚ್ಕೊಳ್ಳಂಗ್ ಮಾಡಿದ್ರು. ಎದ್ರ ಮೂಲಕ? ಲಿಂಗ. ಈ ಲಿಂಗ ತಗೊಂಡು ನಾವು ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಇದೆಯಲ್ಲ, ಬಾಯಿಯ ಮೂಲಕ ಪ್ರಾರ್ಥನೆ ಮಾಡ್ತೀರಿ, ಕಣ್ಣಿನ ಮೂಲಕ ದೇವರ ಮೂರ್ತಿಯನ್ನು ನೋಡ್ತೀರಿ. ಇದೆಲ್ಲವೂ ಸರಿಯಾಗಿ ಆಗ್ಬೇಕಾದ್ರೆ, ಆತನ ಸಂಬಂಧ ನಮ್ಗೆ ಆತಗೆ ಏರ್ಪಡ್ಬೇಕಾದ್ರೆ ನಮಗೆ ಒಳಗಿರ್ತಕ್ಕಂಥ ಆ ಒಂದು ದೇವನ ಈ ಇಂದ್ರಿಯಗಳಿದೆಯಲ್ಲ ಅದನ್ನು ವಿಕಾಸ ಮಾಡಿದ್ರು ಕಷ್ಟಾವರಣಗಳು. ಹಾಗಾದ್ರೆ ಇಂಥ ಒಬ್ಬ ಸೃಷ್ಟಿಕರ್ತ ಆತನನ್ನ ಎಲ್ಲಿ ನೋಡಬೇಕಾಗಿದೆ ನಾವಂದ್ರೆ ನಮ್ಮೆಲ್ಲರ ಅಂತರಂಗದೊಳಗೆ. ಎಲ್ಲಿದ್ದಾನೆ ದೇವರು? ದೇವರು ಎಲ್ಲಿದ್ದಾನೆ? ಎಲ್ಲರ ಅಂತರಂಗದೊಳಗಿದ್ದಾನೆ. ನೆನ್ಪಿಟ್ಕೊಂಡು, ಪ್ರತಿ ಜೀವಿಯ ಅಂತರಂಗದೊಳಗಿದ್ದಾನೆ ದೇವರು. ಯಾಕಂದ್ರೆ ಆ ಅಂತರಂಗದೊಳಗೆ ದೇವರಿದ್ದದಕ್ಕೆ ನೀವು ಪ್ರಾರ್ಥನೆ ಮಾಡಿದಿರಿ, ನೀವು ಪೂಜೆ ಮಾಡಿದಿರಿ. ಕೆಲವರು ಮದುವೆ ಆಗ್ಲಾರ್ದು ಮದುವೆ ಆಗ್ಬೇಕಂತ ಕೋರಿಕೆ ಮಾಡ್ಕೊಂಡಿರಿ, ರೋಗ ರುಜಿನ ಇದ್ದರಿಂದ ರೋಗ ರುಜಿನ ನಿವಾರಣೆ ಆಗ್ಬೇಕಂತ ಮಾಡಿದಿರಿ, ಕೆಲವರು ಬಡತನ ಇದ್ದರು ಬಡತನ ನಿವಾರಣೆ ಆಗ್ಬೇಕಂತ ಮಾಡಿದಿರಿ. ಸರಿ, ಇದೆಲ್ಲ ಆಗ್ಬೇಕಾದ್ರೆ ಒಂದು ಸೂತ್ರ ಕೊಟ್ಟರು, ನಿನ್ನ ಬದುಕು ಚಂದ ಆಗ್ಬೇಕಾದ್ರೆ ನೀನೇನ್ ಮಾಡ್ಬೇಕಪ್ಪ ಅಂದ್ರೆ, ನೀನು ನಿನ್ನೊಳಗಿರುವ ದೇವನನ್ನ ಆತನಿಗೆ ಕಿವಿ, ಬಾಯಿ, ಮೂಗು ಎಲ್ಲವೂ ತೆಗೆಯುವಂತೆ ಮಾಡು. ಆತ ಮೂಕಾಗಿ ಕುಂತ್ಕೊಂಡ ಒಳಗಡೆ, ಕುರುಡಾಗಿ ಕುಂತ್ಕೊಂಡಿದ್ದಾನೆ ಒಳಗಡೆ, ಕಿವುಡಾಗಿ ಕುಂತ್ಕೊಂಡಿದ್ದಾನೆ ಒಳಗಡೆ. ಅದಕ್ಕಾಗಿ ಆತನನ್ನ ನಮ್ಮೊಳಗೆ, ಆತನಿಗೂ ಕಿವಿ, ಕಣ್ಣು, ಮೂಗು ಎಲ್ಲ ಒಳಗಡೆ ಇದ್ದಾವೆ, ನಿರಾಕಾರದಲ್ಲಿದ್ದಾವೆ. ಆತನನ್ನ ಬಡಿದೆಬ್ಬಿಸೋಕೆ, ನಮ್ಮೊಳಗಿರ್ತಕ್ಕಂಥ ಭಕ್ತನನ್ನ ಬಡಿದೆಬ್ಬಿಸೋಕೆ ಏನ್ ಮಾಡಿದ್ರು ಲಿಂಗ ಅಂತ. ಇದು ಒಳಗಡೆನೆ ಆ ದೇವ ಸ್ವರೂಪ ಐತೆ, ದೇವರಿದ್ದಾನೆ, ನಮ್ಮೊಳಗನೆ ಇದ್ದಾನೆ. ಆ ದೇವರು ಮತ್ತು ನಮ್ಮ ಮಧ್ಯೆ ಏನೈತೆ, ಅಂತರ ಏನೈತಲ್ಲ, ಇದ್ರ ಮಧ್ಯೆ ಅಂತರ ಏನೈತಲ್ಲ, ಈ ಅಂತರವನ್ನ ತೆಗೆಯೋದಕ್ಕೆ ಒಂದು ಸೂತ್ರವನ್ನ ಕೊಟ್ಟರು. ಆ ಸೂತ್ರವನ್ನ ಹಿಡ್ಕೊಂಡು ನಾವೇನ್ ಮಾಡಕತ್ತೀವಿ ಅಂದ್ರೆ, ಇವತ್ತು ನಾವು ಈ ಪೂಜೆಯನ್ನ ಮಾಡ್ತಾ ಇದ್ದೀವಿ. ನೆನ್ಪಿಟ್ಟಿರ್ಬೇಕು, ನಮ್ಗೆ ಮಧ್ಯೆ ಒಂದು ಗೋಡೆ ಇದೆ. ಯಾರ ಮಧ್ಯೆ? ದೇವರು ಮತ್ತು ನಮ್ಮ ಮಧ್ಯೆ ಆ ಒಂದು ಗೋಡೆ ಇದೆ. ಗೋಡೆ ಸರಿಸ್ಬಿಟ್ರೆ ಸಾಕು, ಅಲ್ಲೇ ಸಿಗ್ತಾನೆ ನಮಗೆ. ಏನ್ ಮಾಡ್ಬೇಕಾದ್ರೆ ಸರಿಸ್ಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಅದನ್ನ ಕೆಲಸ ಮಾಡಬೇಕು, ವಿಚಾರ ಮಾಡಬೇಕು. ಹೊಸ ಹೇಳ್ತಾನೆ ಅಲ್ಲಿ ತನಕ ಬಂದಂತ ಈ ಎಲ್ಲ ವೇದಶಾಸ್ತ್ರ, ಆಗಮ ಪುರಾಣಗಳೆಲ್ಲವೂ ಸಹಿತ ದೇವರನ್ನು ಗುರುತಿಸಿದ್ದು, ದೇವರು ಒಬ್ಬರೇ ಅಂತ ಹೇಳಿದ್ದು. ಆದರೆ ದೇವರು ನಮ್ಮ ಮಧ್ಯೆ ಇರತಕ್ಕಂಥ ಗೋಡೆಯನ್ನು ಹೆಂಗ್ ಹೊಡಿಬೇಕಂತ ಹೇಳ್ತಿಲ್ಲ. ಇದು ಪ್ರಮುಖವಾದಂತಹ ಬಸವಣ್ಣನವರ ದೊಡ್ಡ ಸಾಧನೆ ಇದೆ. ಈ ಸಾಧನಾ ಮಾರ್ಗವನ್ನ ಯಾರು ನಂಬಿದ್ರು ಅವ್ರಿಗೆ ನಾವೇನ್ ಕರೆದ್ವಿ? ನಾವು ಲಿಂಗಾಯತರು ಅಂತ ಕರೆದ್ವಿ. ಲಿಂಗಾಯತರಂತಕ್ಕಂಥದ್ದು ಏನಿದೆ ಅಂದ್ರೆ ಅದು ಯಾರೇ ಆಗಿರ್ಬೋದು, ಹೆಣ್ಣಾಗಿರ್ಲಿ, ಗಂಡಾಗಿರ್ಲಿ, ಯಾವ ಜಾತಿಯಾಗಿರ್ಲಿ, ಮಧ್ಯೆ ತನ್ನ ದೇವರ ಮಧ್ಯೆ ಇರ್ತಕ್ಕಂಥ ಆ ಗೋಡೆ ಕೆಡೋದಕ್ಕೆ, ಆ ಅಂತರ ಕೆಡೋದಕ್ಕೆ ಯಾರು ಬಯಸ್ತಾರೋ ಅವರೆಲ್ಲರೂ ಸಹಿತ ಲಿಂಗವಂತರಾದ 12ನೇ ಶತಮಾನದಲ್ಲಿ. ಅದೇ ಪರಂಪರೆಯವರು ನಾವೆಲ್ಲ ನೆನಪಿಟ್ಕೋಬೇಕು. ಇದನ್ನ ತಿಳಿಸೋದಕ್ಕಾಗಿನೇ, ಈ ವಿಚಾರವನ್ನ ತಿಳಿಸೋದಕ್ಕಾಗಿನೇ ಏನ್ ಮಾಡಿದ್ರು, ಊರಿಗೊಂದು ಮಠಗಳನ್ನು ಮಾಡಿದಾರೆ ನೋಡ್ರಿ. ಕೆರೆ ಮಠದಾರ ಅಂತಿದ್ದಾರೆ. ಅವ್ರಿಗೇನ್ ಕೆಲಸ ಕೊಟ್ಟರು ಅಂದ್ರೆ, ಚರಜಂಗಮರಾಗಿ ತಿರುಗಾಡ್ತಿದ್ರು ಅವರು. ಊರಿಗೊಬ್ಬರು ನೀವು ಇರಪ್ಪ ಇದ್ದು ಲಿಂಗ ಪೂಜೆಯನ್ನ ಹೆಂಗ್ ಮಾಡ್ಬೇಕಂತ ತಿಳಿಸ್ರಿ, ಲಿಂಗ ಪೂಜೆಯನ್ನ ಹೆಂಗ್ ಮಾಡ್ಬೇಕು ಮತ್ತು ಬದುಕನ್ನ ಹೆಂಗ ನಡೆಸಬೇಕು ಅದನ್ನ ಹೇಳಿದ್ರು ಮೊದಲು. ಬರೇ ಪೂಜೆ ಅಂದ್ರೆ ನಾವು ಮುಂಜಾನೆ ಪೂಜೆ ಮಾಡಿಬಿಟ್ರು ಮುಗಿಯಂತ ಪೂಜೆ ಅಲ್ಲ. ಇಡೀ ದಿನ, ಇಡೀ ತಿಂಗಳು, ಇಡೀ ವರ್ಷ ನಡೀತಕ್ಕಂಥ ಪೂಜೆ ಇದು. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗಿದೆ, ಅಂಥದ್ದೊಂದು ಲಿಂಗದ ದರ್ಶನ ಮಾರ್ಗ ಐತಲ್ಲ ಇವತ್ತು ನಮ್ಮ ಲಿಂಗಾಯತರಲ್ಲಿ ಕೊರತೆ ಆಗಿದೆ. ಎಷ್ಟು ಜನರ ಕೊಳ್ಳ ಲಿಂಗ ಇದೆ ಒಂದ್ಸಲ ನೋಡ್ಕೊಂಡು, ದೊಡ್ಡ ಹುಡುಗರು ಬೇಡ, ಹುಡುಗರು ಸುದ್ದಿ ಮುಗಿದೋಗಿ. ಇವತ್ತು ಲಿಂಗಾಯತ ಹುಡುಗರು
ಇವತ್ತು ಎಷ್ಟು ಹದಗೆಟ್ಟು ಹೋಗ್ಯಾರ ಅಂತಂದ್ರೆ ಕೆಟ್ಟ ಚಟಗಳನ್ನ ಮಾಡೋದ್ರಲ್ಲಿ ನಂಬರ್ 1 ಅವರೇ. ಇವತ್ತು ಬಹಳ ಕಡೆ ಹೇಳ್ತಾರೆ, ತಂದೆ ತಾಯಿ ಏನ್ ಮಾಡ್ಬೇಕ್ರಿ, ನಮ್ಮ ಹುಡುಗ ಎಲ್ಲ ಅನುಕೂಲಕ್ಕೆ ದುಡ್ಕೊಂಡ್ ತಿನ್ನಕೈತೆ, ಹೊಲ ಜಮ ಮನೆಯ ಜಮ, ಆದ್ರೆ ಹುಡುಗರು ಮಾತಾಡ್ಬಾರ್ದು. ಹುಡುಗರು ನಾವ್ ಹೇಳ್ದಂಗೆ ಕೇಳ್ಬಾರ್ದು. ಇನ್ನೊಂದು ಯಾವ್ಯಾವ್ದು ಜಾಗೃತಿ ಅಲ್ಲಿ ಹೋಗ್ತಾರ, ಏನೇನೋ ಆಟ ಆಡ್ತಾರ, ಏನೇನೋ ಮಾಡ್ತಾರ, ರಾತ್ರಿ 12-1 ಗಂಟೆಗೆ ಮನೆಗೆ ಬರ್ತಾರ. ಏನ್ ಮಾಡ್ಬೇಕು? ಇದನ್ನ ಪೂಜ್ಯರು ಅಂತ ನಾವು ಕೇಳ್ತಿರ್ತಾರೆ. ಸರಿ, ಅದು ಆಗಿದ್ದು ನಿಜ. ನಾವೆಲ್ಲ ಹಳ್ಳಿಗಳಿಗೆ ತಿರುಗಾಡ್ತದಲ್ಲ, ಪ್ರಮುಖವಾಗಿ ಈಗಿನ ಯುವಕರು ಕೆಟ್ಟದ್ದು ಇದರಿಂದಂದ್ರೆ ಅವರಿಗೆ ಸಂಸ್ಕಾರ ಇಲ್ಲದ ಕಾರಣ. ಸಂಸ್ಕಾರ ಅಂದ್ರೆ ಏನು? ಈ ಶಬ್ದ ನಿಮ್ಗೆ ಹೊಸದಲ್ಲಿ. ಸಂಸ್ಕಾರ ಅಂದ್ರೆ ಏನಂದ್ರೆ, ತಂದೆ ತಾಯಿಗಳನ್ನು ಅವರಿಗೆ ಫಲ ಮಾಡಿದೀವಿ, ಮನೆ ಮಾಡಿದೀವಿ, ಅವರನ್ನ ಓದಿಸೋದಕ್ಕೆ ಖರ್ಚು ಮಾಡಿದೀವಿ, ಅವರು ದೊಡ್ಡವರಾದ್ಮೇಲೆ ಮದುವೆ ಮಾಡಕ್ ಪ್ರಯತ್ನ ಮಾಡಿದ್ವಿ, ಮದುವೆ ಮಾಡಿದ್ವಿ, ಗಂಡ್ಮಕ್ಳಾದ್ರೆ ಮದುವೆ ಮಾಡಿದ್ವಿ, ಗಂಡ್ಮಕ್ಳಾದ್ರೆ ಮದುವೆ ಮಾಡಿದ್ವಿ. ಸರಿ, ಅವರ ಜೀವನ ಹೆಂಗ ರೂಪ ಆಗ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಲಿಲ್ಲ. ಅವನು ಬೆಳಗ್ಗೆ ಎದ್ದುಗಳೇ ಸ್ನಾನ ಮಾಡಿದ ಲಿಂಗ ಕಡೆಗೆ ನಾವು ಲಿಂಗ ಪೂಜೆ ಮಾಡ್ತಾನೋ ಇಲ್ಲ. ಯಾಕಂದ್ರೆ ನಾವು ಲಿಂಗವಂತರು ಪೂಜೆ ಮಾಡ್ಬೇಕಲ್ಲ. ಕನ್ನೆ ನೋಡಕ್ ಮಾತ್ರ ಲಿಂಗಾಯತ ಆಗ್ಬೇಕಂತ್ರಿ. ಕನ್ನೆ ಕೊಳ್ಳ ನೋಡಿದ್ರೆ ಲಿಂಗ ಇಲ್ಲ. ಯಾಕ್ರಿ ನೀವು ಲಿಂಗಾಯತರ ಅಂತ ಕೇಳಿದ್ರೆ ಗೊತ್ತಿಲ್ಲ. ಕನ್ಯೆ ಮಾತ್ರ ಲಿಂಗಾಯತ. ಮತ್ತೆ ಲಿಂಗನ ಆಯತನೆ ಮಾಡ್ಕೊಂಡಿಲ್ಲ, ಲಿಂಗಾಯತ ಹೆಂಗಾಗೋದು ಅಲ್ವಾ? ಅದಕ್ಕಾಗಿ ಸಂಸ್ಕಾರ. ಮುಖ ತೊಳ್ಕೊಂಡ್ ಕೂಡ್ಲೇನೆ, ತಮ್ಮ ಸಣ್ಣವರದ್ದಾಗ್ಲೇನೆ ಕಳ್ಸ್ಬಿಟ್ಟಿದ್ನ. ಈ ಮಗು ಇಷ್ಟಿದ್ದಾಗಲಿಂದ ಶುರು ಮುಖ ತೊಳ್ಕೊಂಡ್ ಕೂಡಲೇ ಬಸ್ ಮಾಡ್ತೀನಿ. ಅದು ಆಗಲಿಂದ ನೀವು ಏನಾದ್ರೂ ರೂಢಿ ಮಾಡಿದರೆ ಖಂಡಿತವಾಗಿ ಸಹಿತ ನಿಮ್ಮ ಮಕ್ಕಳು ಎಲ್ಲಾ ಚಟಗಳಿಗೂ ಬಲಿಯಾಗುವುದಿಲ್ಲ. ಸಂಸ್ಕಾರ ಕೆಳಗಿಂದಲೇ ಬರಬೇಕು. ಮತ್ತು ಜೊತೆಗೆ ಬರೀ ಹೇಳಿದ್ರಲ್ಲ, ನೀವು ಹೇಳಿದ್ದನ್ನು ಕೇಳ್ತಾ ಅಂತ ತಿಳ್ಕೊಬೇಡ್ರಿ. ಹೊರಗಡೆ ಪರಿಸರ ತುಂಬಾ ಕೆಟ್ಟ ಹೋಗಿದೆ. ನೀವು ಮಾಡ್ತಾ ಇರೋ ಮನೆಗಳ ತಂದೆ ತಾಯಿಗಳು ಏನ್ ಮಾಡ್ತಾರಂತ ಅವ್ರು ನೋಡಕತ್ತಾರ. ನಿಮ್ಮ ಹಣೆ ಮೇಲೆ ವಿಭೂತಿ ಇಲ್ಲ, ನಿಮ್ ಕೊಳ್ಳಾಗೆ ಲಿಂಗ ಇಲ್ಲ ಅಂದ್ರೆ ಮಕ್ಕಳು ಮಾತಾಡಿ ಕೇಳ್ತಾರೆ. ವಿಚಾರ ಎಲ್ಲರೂ ವಿಚಾರ ಮಾಡಿರ್ತಾರೆ. ಇವತ್ತು ಬಹಳಷ್ಟು ದೊಡ್ಡ ದೊಡ್ಡ ಮನುಷ್ಯಗಳಲ್ಲಿ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಅದು ಹೇಳಬಾರದಂತ ಸ್ಥಿತಿ. ಏನ್ ಮಾಡ್ತು? ಸಂಪತ್ತು, ನಾವು ಗಳಿಸಿದ ಸಂಪತ್ತು, ನಾವು ಗಳಿಸಿದ ಹೊಲ ಮನೆಗಳು ಏನಾದ್ರು ಅವ್ರ ಕೆಡೋದಕ್ಕೆ ಕಾರಣ ಅದು ಅಲ್ವಾ? ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು? ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ಅದಕ್ಕಿಂತ ಮೊದಲು ನೀವು ಮೊದಲು ಸಂಸ್ಕಾರವಂತರಾಗಬೇಕು. ಲಿಂಗಾಯತರ ಮದುವೆಗಳಿಗೆ ಹೆಂಗ ಅಂತಂದ್ರೆ, ಮದುವೆಗ ನಾವು ತಾಳೆ ಕಟ್ಟಾಗ ಲಿಂಗ ಕಟ್ಟಾಗಲ್ಲ ಗೊತ್ತಿಲ್ಲ ನನಗೆ. ಇಲ್ಲಿ ಯಾರು ಧರಿಸ್ಕೊಂಡು ಕೊಳ್ಳಾಗ ಆಗ್ತಾ ಗೊತ್ತಿಲ್ಲ. ಸತ್ತಾಗ ಹೊಟ್ಟೆ ಅವ್ನ ಕೊಳ್ಳಾಗ ಲಿಂಗನ ಯಾರು ಕೊಡ್ರಂತ ಮಾಡಬಾರ್ದು. ದ್ರೋಹ. ಲಿಂಗ ಅಂತಕ್ಕಂಥದ್ದು ಅವ್ರ ವೈಯಕ್ತಿಕ ಸಂಬಂಧಪಟ್ಟದ್ದು. ನೀವು ಲಿಂಗ ಕೊಳ್ಳಾಗ ಇಟ್ಟ ಮೇಲೆ ಯಾರಿಗೂ ಬಿಚ್ಚಿ ಕೊಡಬೇಡ್ರಿ. ನೀರಾಗವತ್ನೆ ಸತ್ತಾಗ ನೀರಾಗವತ್ನೆ ಏನ್ ಮಾಡ್ತಾರೆ ಗೊತ್ತ್ರಿ? ಬೇರೆ ಯಾರು ಧರಿಸ್ಕೊಂಡು ಹಾಕ್ತಾರೆ. ಕೊಡಬಾರ್ದು, ತಗೋಬಾರ್ದು, ಕೊಡ್ಬಾರ್ದು. ದೊಡ್ಡ ಅಪರಾಧ. ಯಾಕಂದ್ರೆ ನಮ್ಮ ಪ್ರಾಣ ಚೈತನ್ಯ ಇದು. ನನ್ನೊಳಗಿರುವ ಪ್ರಾಣ ಚೈತನ್ಯವನ್ನು ತಪ್ಪು ಕೊಡ್ತೇವೆ. ಅದಕ್ಕಾಗಿ ಇದು ಏನಂದ್ರೆ ತಿಳುವಳಿಕೆ ಇಲ್ಲದ್ದು. ನಮ್ಗೇನಾಗಿದೆ? ತಿಳುವಳಿಕೆ ಇಲ್ಲ. ಲಿಂಗ ಅಂತಕ್ಕಂಥದ್ದು ಬಹಳ ಗೌಣ ಆಗಿಬಿಟ್ಟಿದೆ. ಇಷ್ಟು ಈಗಿನ ಪರಿಸ್ಥಿತಿ. ಸರಿ, ಲಿಂಗ ತಗೊಂಡ ಮೇಲೆ ಏನ್ ಲಾಭ ರೀ ಅಂತ ನೀವು ಕೇಳ್ಬೋದು. ಅವ್ರು ಲಿಂಗ ತಗೊಂಡಿದ್ದು ನಮ್ಗೇನ್ ಲಾಭ? ಮೊದಲೇ ಲಾಭ ಏನಂದ್ರೆ, ನೀವು ಗಳಿಸಿದ ಆಸ್ತಿ, ಅಳವು, ಸಂಪತ್ತು ಏನೈತಲ್ಲ ಅದು ನಿಮ್ಮ ಮಕ್ಕಳಿಗೆ ಶುದ್ಧ ರೂಪದಲ್ಲಿ ಸಿಗ್ತದೆ. ಅವ್ರ ಸಂಸ್ಕಾರವಂತರಾಗಿ ತಗೊಂಡ್ರ ಆಸ್ತಿ ನಿಮ್ಮ ಮಕ್ಕಳು ಚಂದ ನೋಡ್ತಾರೆ, ತಿಳ್ಕೊಳೋದು. ಹುಡುಗರಾಗ್ತಾರೆ, ದೂದಿಕೋರರಾಗ್ತಾರೆ, ಎಲ್ಲೆಲ್ಲೋ ಇರ್ತಾರೆ. ಅದಾಗಬಾರ್ದಲ್ಲ. ಯಾರ್ಯಾರು ಇಷ್ಟ ಐತೆ ಹಂಗಾಗೋದು. ಅದಕ್ಕೇನ್ ಮಾಡ್ಬೇಕು ನೀವು? ಮೊದಲೇ ಲಾಭ ಏನಂದ್ರೆ ನಿಮ್ಮ ಸಂಪತ್ತು ನಿಮಗೆ ಉಳಿಯುತ್ತೆ. ಮತ್ತು ಎರಡನೇದು, ನಿಮ್ಮ ಬದುಕು ನಿಮಗೆ ಹಸನಾಗುತ್ತೆ. ಈ ರೀತಿ ಲಿಂಗ ಅಂದ್ರೆ ಏನಂದ್ರೆ ಎಲ್ಲರನ್ನ ಸಮನಾಗಿ ಕಾಣ್ತಕ್ಕಂಥ ಭಾವ. ಮನೆಯಾಗ ಅತ್ತಿ ಸೊಸೆ, ಅಣ್ಣ ತಮ್ಮ, ತಂದೆ ತಾಯಿ, ಇವ್ರ ಮಧ್ಯೆ ಜಗಳ ಇರಲ್ಲ. ಆಸ್ತಿಗಾಗಿ ಜಗಳದವ, ಬಂಗಾರಕ್ಕಾಗಿ ಜಗಳದವ. ಅದೇ ಹೀಗಿಲ್ಲ. ಇವರಾಗಿಲ್ಲ, ನಿಮ್ಮ ಬೇರೆ ಊರಾಗಲ್ಲ, ಎಲ್ಲ ಊರಾಗಿದ್ದಾರಲ್ವಾ. ಇದು ಮನಸ್ಸು ಕಾಲ. ಯಾಕಂದ್ರೆ ಇಲ್ಲಿ ಲಿಂಗ ನಮ್ಮನ್ನ ಸಮರ್ಪಣಾ ಭಾವ ವೈದ್ಯತೆ ಏನು ಅಷ್ಟು ಸಂತೃಪ್ತಿ ಬರ್ತೈತಿ.
ಅವಾಗ ಏನಾಗುತ್ತೆ, ಸೊಸೆ ಮನೆಗೆ ಬಂದಾಗ ಒಂದು ತಪ್ಪು ಮಾಡಿದ್ರು ಸೊಸೆ ಅನ್ನೋದು ಸಹಿತ ನೀವೇನ್ ತಿಳ್ಕೊಂಡ್ರೆ, ಅಯ್ಯೋ ನನ್ನ ಮಗಳನ್ನು ಬೇರೆ ಊರಿಗೆ ಬಿಟ್ಟಿದ್ದೀನಿ, ನನ್ನ ಮಗಳಂತ ನಾನು ತಿಳ್ಕೊಂಡ್ಬಿಡೋಣ ಅಂತ ಅನ್ನೋ ಭಾವ ನಿಮ್ಗೆ ಬರ್ತದೆ ಲಿಂಗ ಪೂಜೆ ಮಾಡೋದ್ರಿಂದ. ಆ ಸೊಸೆಗಳು ಸಹಿತ ಏನ್ ಭಾವ ಬರುತ್ತಂದ್ರೆ, ಈಕೆ ನಮ್ಮ ಅತ್ತೆ ಅಲ್ಲ, ನನ್ನ ತಾಯಿ, ನನ್ನ ಪಡೆದ ತಾಯಿ ಅನ್ನೋ ಭಾವ. ಇದು ಸಂಸ್ಕಾರ ಕೊಡ್ತಕ್ಕಂಥದ್ದು, ಬಸವಣ್ಣವರು ಸಂಸ್ಕಾರ ಕೊಡ್ತಕ್ಕಂಥದ್ದು ರೀತಿ ಇದು. ಅದಕ್ಕಾಗಿ ಇವತ್ತು ಲಿಂಗವಂತರಲ್ಲಿ ಅವಿಭಕ್ತ ಕುಟುಂಬಗಳಿದ್ದಾವೆ. 50 ವರ್ಷ ಆದ್ರೂ ಸಹಿತ ಮನೆಗೆ ಒಂದು 50 ಜನ ಕೂಡಿ ಬದುಕಿಯಾಗಿ ಇವತ್ತು ಲಿಂಗಾಯತ ಮನೆಗಳು ನೆನ್ಪಿಟ್ಕೊಳ್ರಿ. ಮತ್ತು ಮೂರನೇದೇನೆಂದ್ರೆ, ನೀವು ಮುಪ್ಪು ಆದ್ಮೇಲೆ, ನೀವು ಮುದುಕರಾದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಿಲ್ಲ. ಇವತ್ತಿನ ಮಕ್ಕಳು ಹೆಂಗಾಗಿರೋದು, ದೊಡ್ಡವ್ರ ಮಕ್ಕಳೆಲ್ಲ ಏನ್ ಮಾಡ್ತಾರಂದ್ರೆ, ದೊಡ್ಡ ಓದಿಸ್ತೀರಿ, ನೌಕರಿ ಮಾಡಿಸ್ತೀರಿ, ದೊಡ್ಡ ಸಂಬಳ ತಗೊಳಕ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನೀವು ವಯಸ್ಸಾದ ಕೂಡಲೇ ಏನ್ ಕಿರಿಕಿರಿ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಸೇರಿಸ್ಕೊಡ್ತಾರೆ. 10,000 ಕೊಟ್ಬಿಡ್ತಾರೆ, ಅಲ್ಲಿ ಇಟ್ಕೊಂಡ್ಬಿಡ್ರಿ ನೀವು ಅಂತ. ಇದು ಪ್ರೇಮ ಹೋಗುತ್ತೆ. ವೃದ್ಧಾಶ್ರಮದಲ್ಲಿ ನಿಮ್ಗೆ ಅನುಕೂಲಗಳಿರ್ಬೋದು, ಅವ್ರು ಚೆನ್ನಾಗಿ ನಿಮ್ಗೆ ಆಹಾರ ಕೊಡಬಹುದು, ಆದ್ರೆ ಮಗ ತಂದೆ, ಮಗ ತಾಯಿಯ ಪ್ರೇಮ ಏನಾದ್ರೂ ಸಿಗುತ್ತೆ ಅಲ್ಲಿ? ಈ ಬಾಂಧವ್ಯವನ್ನು ಕೊಡ್ತಕ್ಕಂಥ ದೇವರನ್ನ ಲಿಂಗ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಸಮಾಜದಲ್ಲಿ ಇವತ್ತು ಬ್ರಾಹ್ಮಣರಷ್ಟೇ ಸರಿಸಮನಾಗಿ ಗೌರವ ಏನಿದೆಯಲ್ಲ ಲಿಂಗಾಯತರಿಗೆ, ಅದು ಯಾರಿಂದ ಐತಿ ಅಂತಂದ್ರೆ ಲಿಂಗದಿಂದ ಐತಿ. ಶೂದ್ರರು ನಾವೆಲ್ಲ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಮಗೆ ಗೌರವ ಇದ್ದಿಲ್ಲ, ನಮ್ಮನ್ನು ಕೆಳಗೆ ಕುಂದಿಸ್ತಿದ್ರು. ಇವತ್ತು ತಗೊಳ್ರಿ, ಅದಾದ ನಂತರ 50-60 ವರ್ಷಗಳ ಹಿಂದೆ ಇದೇ ಭಾಗದಲ್ಲಿನೇ ಕೆಲವರು ಶೂದ್ರರಂತೇಳಿ ಎತ್ತಿ ನೀರು ಹಾಕಿದ್ದಾರೆ. ಯಜಮಾನ್ರ ಗೊತ್ತಿರ್ಬೇಕು ನಿಮ್ಗೆಲ್ಲ, ನಿಮ್ಮ ಪೂರ್ವಜರಿಗೆ ಗೊತ್ತಿರ್ತದೆ. ನೀರು ಗ್ಲಾಸ್ ಸಹಿತ ಕೊಟ್ಟಿಲ್ಲ ಅವರಿಗೆ. ಎತ್ತಿ ಹಿಂಗ್ ವಂಶ ಹೊಡ್ಬೇಕು, ನೀರು ಹಾಕ್ಬೇಕು. ತಟ್ಟೆ ಅವ್ರಿಗೆ ಅವ್ರಿಗೆ ಬೇರೆ ತೆಗೆದಿಟ್ಟಿರ್ತಿದ್ರು ಹೊರಗಡೆ. ಮತ್ತೆ ಅವ್ರಿಗೆ ನಾನ್ ವೆಜ್ ಮಾಡೋರಲ್ಲ, ಏನಲ್ಲ, ಆದ್ರೂ ಇಂಥ ಒಂದು ಪದ್ಧತಿ ಇತ್ತು. ಆದ್ರೆ ಬಡಬಳ್ಳಾರಿ ಚನ್ನಬಸವತಾತ ಬಂದಲ್ಲ, ಅದೇನ್ ಮಾಡಿದ, ಆ ಜನರಿಗೆ ಎಲ್ಲರಿಗೂ ನೀವು ಸಹಿತ ಲಿಂಗವಂತರೇ ಅಂತೇಳಿ ಎಲ್ಲರಿಗೂ ಲಿಂಗ ಕೊಟ್ಟ. ಲಿಂಗ ಧಾರಣೆ ಮಾಡಿ ನಮ್ಮೆಲ್ಲರನ್ನ ಉತ್ತರಿಸಿದ ಆ ಚನ್ನಬಸವತಾತ ಇವತ್ತು ನಿಮ್ಮ ಊರಿಗೆ ಪಾದ ಇಟ್ಟಾನೆ ಅನ್ನೋದು ನೆನಪಿಟ್ಟು. ಯಾರ ಲಿಂಗ ತಗೊಂಡ್ರಿ, ಆತನ ಮೂಲಕವೇ ಮಹಾಲಿಂಗ ಸ್ವಾಮೀಜಿಗಳು ನಿಮ್ಗೆ ಲಿಂಗ ಕೊಡ್ತಾರೆ. ಆತನ ಹಸ್ತಗಳೇ ಅವು. ನೀವು ತಗೊಂಡ ಲಿಂಗವನ್ನ ಎಲ್ಲಿ ಬಿಚ್ಚಿ ಇಡಬಾರದು. ಪೂಜೆ ಮಾಡ್ಕೊಂಡ್ ಕೂಡಲೇ ಜಗಲಿ ಮೇಲೆ ಇಟ್ಟಿನ್ರಿ ಅಂತ ಅನ್ಕೋಬಾರದು. ಪೂಜೆ ಮಾಡ್ಕೊಂಡ್ ಕೂಡಲೇ ಊಟಕ್ಕೆ ಸಿಗಾಕಿನಿ ಅಂತ ಅನ್ನೋಂಗಿಲ್ಲ. ಸತತವಾಗಿ ಇದು ನಮ್ಮ ಜೊತೆಗೆ ಎಲ್ಲಿವರೆಗೆ ಬರ್ಬೇಕಂದ್ರೆ, ನಾವು ಸಂಪೂರ್ಣವಾಗಿ ಕೊನೆಯ ಉಸಿರಿರುವವರೆಗೂ ಜೊತೆಗೆ ಇರ್ತದೆ. ಯಾರಾದ್ರೂ ಕೇಳಿದ್ರೆ ಬಿಚ್ಚಿ ಕೊಡ್ಬೇಡ್ರಿ, ನೆನ್ಪಿಟ್ಕೊಳ್ಳೋದು ಬೇಕಾದ್ರೆ ಆಗಿರೋದು. ಯಾಕಂದ್ರೆ ಇದು ಪ್ರಾಣ ನಮ್ಮಲ್ಲಿ. ಆ ಕಾರಣಕ್ಕೆ ಇವತ್ತು ಇಂಥದೊಂದು ವ್ಯವಸ್ಥೆಯನ್ನ ಮಾಡಿದ ಕಾರಣ ಏನಂದ್ರೆ, ನಮ್ಮೊಳಗಿನ ಅರಿವಿನ ಸ್ವರೂಪ. ಅರಿವಂದ್ರೆ ಏನು? ಇಷ್ಟೇ ಅರಿವು. ಅರಿವಂದ್ರೆ ಏನ್ ಬೇರೆ ಇದೆ? ನನ್ನ ಮನೆಗೆ ಬಂದ ಸೊಸೆ ನನ್ನ ಮಗಳ ಸಮಾನ. ಅರಿವು ಹೋದಿಲ್ಲ, ಪ್ರೇಮ ಇರ್ತಿಲ್ಲ ಮನೆಗೆ. ಹಿಂಗಾದ್ರೆ ಒಂದು ಸಣ್ಣ ಕೆಲಸ ಕಡಿಮೆ ಮಾಡ್ಯಾಳ ಅಂತ ಇಟ್ಕೊಳ್ಳೋದು, ಪ್ರೇಮ ಇರುತ್ತಿಲ್ಲ. ಆ ಪ್ರೇಮ ಬೆಳೆಸ್ಕೊಳ್ಳೋದೇ ಅರಿವು. ಸೊಸೆ ಈಕೆ ನನ್ನ ಅತ್ತೆ ಅಲ್ಲ, ನನ್ನ ಪಡೆದ ತಾಯಿ ಅಂತ ಅನ್ಕೊಂಡ್ಬಿಟ್ರೆ ಪ್ರೇಮ ಹೆಂಗಿರ್ತದೆ ಅಲ್ವಾ? ಅದೇ ಸೊಸೆ ತನ್ನ ಮೈದನವ್ರನ್ನ, ಅಣ್ಣ ತಮ್ಮ ಎಲ್ಲಾರನ್ನ ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಏನೈತೆ, ಇದು ಅರಿವು. ಇದು ಅರಿವು ಒಳಗೆ ಎಲ್ಲರಿಗೂ ಐತಿ. ಆದ್ರೆ ಅದು ಮಾಸಿ ಹೋಗಿದೆ. ಆ ಮಾಸಿದ ಕಪ್ಪು ಛಾಯೆಯನ್ನು ತೆಗೆದಕ್ಕೆ ಏನಾಗಿದೆ, ಲಿಂಗ ಪೂಜೆ. ಇಷ್ಟೇ. ಇದು ಬೇರೆ ಅದು ಏನಂದ್ರೆ, ನನ್ನ ಅರಿವು ವಿಕಾಸ ಆದ್ರೆ ಅದೇ ನನ್ನೊಳಗಿನ ದೇವರು ಕಣ್ಣು, ಕಿವಿ, ಮೂಗು ಎಲ್ಲ ಬಂದಂಗ ನೀವು ಮಾಡಿದಂತ ಪೂಜೆ ತಲುಪುತ್ತದೆ. ಗೊತ್ತಾಯ್ತ್ರಿ? ಇದು ಲಿಂಗ ಪೂಜೆ ಮಹತ್ವ. ನೀವೆಲ್ಲರೂ ಲಿಂಗ ತಗೊಂಡ್ಮೇಲೆ ನನ್ನೊಳಗೇನೆ ದೇವರಿದ್ದಾನೆ, ನನ್ನ ಅರಿವೇ ದೇವರು. ನಾನು ಯಾರಿಗೂ ಕೆಟ್ಟದ್ದು ಮಾತಾಡಂಗಿಲ್ಲ, ಕೆಟ್ಟದ್ದು ನೋಡಂಗಿಲ್ಲ, ಕೆಟ್ಟ ಶಬ್ದಗಳನ್ನ ಮಾತಾಡಂಗಿಲ್ಲ. ಕಾಯಕ ಮಾಡ್ತೀನಿ, ಶುದ್ಧವಾಗಿ ಜನ ಲಿಂಗ ಪೂಜೆ ಮಾಡ್ತೀನಿ, ನನ್ನ ಕಾಯಕ ಮಾಡ್ತೀನಿ, ಇನ್ನೊಬ್ಬರಿಗೆ ನೋವಾಗದಂತೆ ಬದುಕ್ತೀನಿ ಅಂತಕ್ಕಂಥದ್ದೇ ಲಿಂಗ ಪೂಜೆ. ಇಷ್ಟು ನಿರ್ಧಾರ ಮಾಡ್ರೆ ನಿಮ್ ಜೀವನದಲ್ಲಿ ಯಾವ ಕಷ್ಟಗಳು ಬರುವುದಿಲ್ಲ. ನೆನಪಿಟ್ಕೊಳ್ರಿ, ಲಿಂಗ ಮಾಡೋದು 4ನೇ ಲಾಭ ಏನಂದ್ರೆ, ದೇಹದ ದುರಿತಗಳೇನಿದಾವಲ್ಲ, ರೋಗ ರುಜಿನಗಳು ಸಹಿತ ಲಿಂಗ ಪೂಜೆ ವಾಸಿ ಮಾಡಿಕೊಡ್ತಕ್ಕಂಥ
ಸಾಮರ್ಥ್ಯ ಇದೆ. ಕೊನೆಗೆ ಆತ್ಯಂತಿಕವಾಗಿ 5ನೇ ಲಾಭ ಏನಂದ್ರೆ, ಅದು ನಮಗೆ ಆದ್ಯತೆ ಗೊತ್ತಿಲ್ಲ. ಶರಣರು ಚೆನ್ನಾಗಿ ಹೇಳ್ತಾರೆ, ಲಿಂಗ ಪೂಜೆ ಆತ್ಯಂತಿಕ ಗುರಿ ಅಂದ್ರೆ ಸಾವು ಸಹಿತ ನಮ್ಮನ್ನ ಮುಟ್ಟುವುದಿಲ್ಲ. ಅವ್ರು ಹೇಳಿದ್ರು ಸಾವು ನಮ್ಮನ್ನ ಮುಟ್ಟುವುದಿಲ್ಲ, ರೋಗಗಳೆಲ್ಲ ಸಾವು ಸಹಿತ ಮುಟ್ಟುವುದಿಲ್ಲ. 5ನೇ ಲಾಭ. ಇಷ್ಟು ಲಾಭಗಳಿದ್ದಂತ ಲಿಂಗವನ್ನ ನಾವು ಮರೆತಿರೋದು ಯಾಕೆ ಅನ್ನೋದೇ ಇವತ್ತಿನ ಪ್ರಶ್ನೆ. ನಾವೆಲ್ಲರೂ ಅದಕ್ಕೆ ಸನ್ನದ್ಧರಾಗಿ, ಇಲ್ಲ ನಾವು ಲಿಂಗ ಪೂಜೆ ಮಾಡ್ಕೊಂತೀವಿ, ಅಜ್ಜರ ಒಂದು ಕೋರಿಕೆಯಂತೆ, ಚನ್ನಬಸವತಾತನ ಅಣತಿಯಂತೆ ನಾವು ಇದನ್ನು ಮಾಡ್ತೀವಿ ಅಂತಕ್ಕಂಥ ನೆನಪಿಕೊಂಡು ಬಂದಿದ್ದೀರಿ. ಈಗ ಯಾರ್ಯಾರ ಲಿಂಗ ಇಲ್ಲವೋ ಅವರ ನಿಧಾನವಾಗಿ ಬಂದು ದಯವಿಟ್ಟು ಯಾರಿಗೆ ಲಿಂಗ ಇಲ್ಲವೋ ಅವರು ಬಂದು ಪೂಜ್ಯರಿಂದ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ತೆಗೆದುಕೊಳ್ಳಬೇಕು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಹೆಜ್ಜಲದಡ್ಡಿಯವರಿಂದ ಇದು ಜಂಗಮ ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ ತನುವಿನ ಪ್ರಾಣ ಆಚಾರ ಮನದ ಪ್ರಾಣ ಅನುಭಾವ ತನುವಿನ ಪ್ರಾಣ ಆಚಾರ ಮನದ ಪ್ರಾಣ ಅನುಭಾವ ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಿಂಗವನು ಜಂಗಮವನು ಲಿಂಗವನು ಜಂಗಮವನು ಬೇರರಸಲಿಲ್ಲ ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ ಅನುಭಾವವಿಡಿದು ಜಂಗಮ. ಇನ್ನೊಬ್ಬರದು ಒಬ್ಬರಿಗೊಬ್ಬರು ತೆಗೆದುಕೊಳ್ಳಕ್ಕೆ ಬರೋದಿಲ್ಲ, ನಮ್ಮದಿಂದ ನಾವೇ ತೆಗೆದುಕೊಳ್ಳಬೇಕು. ಅವ್ರಿಗೆ ಬರಕ್ಕೆ ಹೇಳಿರ್ಬೇಕು. ಅವ್ರು ಯಾರು ಇಲ್ಲದವರು ಬರಲಿ, ತಪ್ಪಿಲ್ಲ. ಅವ್ರೇನೇ ದೀಕ್ಷಾ ಸಂಸ್ಕಾರ ತೆಗೆದುಕೊಳ್ಬೇಕು. ಆಯಮ್ಮ ಇನ್ನೊಬ್ರು ಡಿಸ್ಕೌಂಟ್ ಬಂದಾಳಂತ ಹಂಗ ನೀ ಇನ್ನೊಬ್ಬರು ಇಸ್ಕೊಂಡೆ ನಮ್ಮ ಹಂಗೆಲ್ಲ ಇನ್ನೊಬ್ಬರು ತಗೋಬಾರ್ದು. ಒಬ್ಬರೊಬ್ಬರಿಗೆ ಬದಲಾವಣೆ ಬರೋದಿಲ್ಲ ನಮ್ಗೆ ಕೊಡೋಕ್ಕೆ. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಮ್ಮ ಮನಸ್ಸು ಈ ಸಾಂಸಾರಿಕ ವಿಚಾರಗಳಲ್ಲಿ ಹರಿದು ಹಂಚಿ ಗೊಂದಲ ದುಗುಡ ಹಲವಾರು ವಿಚಾರಗಳನ್ನು ಒಳಪಡಿಸಿ ಏನಾಗಿರುತ್ತೆ, ನಮ್ಮ ಮನಸ್ಸು ಗೊಂದಲಮಯವಾಗಿಬಿಟ್ಟಿರುತ್ತೆ, ಛಿದ್ರವಾಗಿರುತ್ತೆ. ಅಂತ ಮನಸ್ಸನ್ನು ನಾವು ಇಷ್ಟಲಿಂಗ ಮಾಡೋಕ್ಕಿಂತ ಮುಂಚೆ, ಪೂಜೆ ಮಾಡಬೇಕಾದ ಮುಂಚೆ ಒಂದಿಷ್ಟು ಶಾಂತತೆಯನ್ನು ಕೊಡಿಸಬೇಕಾದ್ರೆ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಪ್ರಾರ್ಥನೆ ಮಾಡಿದಾಗ ಮಾತ್ರ ಪೂಜೆ ಸಾರ್ಥಕವಾಗುತ್ತೆ. ಮತ್ತು ಅವಾಗ ಏನಾಗುತ್ತೆ, ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ ಸಿಗುತ್ತೆ. ನೀವೇ ಭಾವಿಸ್ರಿ, ಯಾರು ಸರಿಯಾಗಿ ನಾವು ಪೂಜೆ ಮಾಡ್ತಾ ಇದೀವೋ ಕೊನೆಯ ಹಂತದಲ್ಲಿ, ಪೂಜೆಯ ಕೊನೆಯ ಹಂತದಲ್ಲಿ ಅವರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತೆ. ಇದು ಪೂಜೆ. ಯಾಕಂದ್ರೆ ಸರಿಯಾಗಿ ಯಾರು ಆನಂದದಿಂದ ಪೂಜೆ ಮಾಡ್ತಾ ಇದ್ದಾರೋ ಅವರ ಕಣ್ಣುಗಳಲ್ಲಿ ಕಣ್ಣೀರು ದುಃಖದ ಕಣ್ಣೀರಲ್ಲ, ಆನಂದದ ಪರಾಕಾಷ್ಠ. ಅಂದ್ರೆ ಅದು ಆ ರೀತಿ ನಾವು ಪೂಜೆ ಮಾಡಿಕೊಂಡಾಗ ಏನಾಗುತ್ತಲ್ಲ, ಆ ದಿನ ನಮಗೆ ಒಂದಿಷ್ಟು ಉಲ್ಲಾಸವಾಗಿರುತ್ತೆ. ಪೂಜೆ ಸರಿಯಾಗಿ ಆಯ್ತಪ್ಪ ಅಂದ್ರೆ ಆ ದಿನ ಉಲ್ಲಾಸವಾಗಿರುತ್ತೆ. ಆ ಕಾರಣಕ್ಕಾಗಿ ಒಂದಿಷ್ಟು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡೋಣ. ತಾವುಗಳೆಲ್ಲರೂ ನೇರವಾಗಿ ಶಾಂತ ರೀತಿಯಿಂದ ಕುಳಿತುಕೊಳ್ಳಿ, ಕೈ ಕುಳಿತುಕೊಳ್ಳಿ ದಯವಿಟ್ಟು. ಮತ್ತು ಯಾರಾದರೂ ಲಿಂಗವನ್ನು ತೆಗೆದುಕೊಳ್ಳೋರಿದ್ದರೆ ಸಂಕೋಚ ಪಟ್ಟುಕೊಳ್ಳಬೇಡಿ, ತೆಗೆದುಕೊಳ್ಳ್ರಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳು. ಈಗ ಪ್ರಾರ್ಥನೆ, ಬಸವ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ತಾವುಗಳೆಲ್ಲರೂ ನಾವು ಹೇಳಿದಂತೆ ಹೇಳಬೇಕು. ನೇರವಾಗಿ
ಕುಳಿತುಕೊಳ್ಳಿ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಬಸವಾಯ ನಮಃ. ಗುರು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ವಿಭೂತಿ ಬಸವಾಯ ನಮಃ. ವಿಭೂತಿ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಆರೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಬಿಂದು ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಚಿತ್ಕಳೆ ಬಸವಾಯ ನಮಃ. ಕಲೆ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಸಂಸಾರ ಬಸವಾಯ ನಮಃ. ನಿಪ್ರಪಂಚ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ 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 ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಎಲ್ಲರಿಗೂ ಶರಣು ಶರಣ. ಈಗ ಪೂಜೆ ಯಾವ ತರ ಮಾಡ್ಬೇಕು ಅಂತಕ್ಕಂಥ ವಿಚಾರ ನಮ್ಮ ರುದ್ರಪ್ಪಣ್ಣವ್ರು ತೋರಿಸ್ತಾರ. ನೀವು ಮನೇಲಿ ದಿವಸ ಅದೇ ತರ ಪೂಜೆ ಮಾಡೋಕೆ ಏನ್ರಮ್ಮ ಏನ್ರಿ ಸರ್? ಈಗ ಇಲ್ಲಿವರೆಗೆ ಲಿಂಗವನ್ನು ಆವಿಷ್ಕಾರ ಮಾಡಿ ಕೊಟ್ಟಂತಹ ಬಸವ ತಂದೆಯ ಸ್ತುತಿಯನ್ನ ಸೊಲ್ಲಾಪುರದ ಸಿದ್ದರಾಮಯ್ಯ ಈಗಾಗಲೇ ನಾನು ಹೇಳಿದ್ದೇನೆ. ಹರ ಬಸವಾಯ ಇದು ಸಿದ್ದರಾಮ, ಅದು ಬಸವಣ್ಣವ್ರ ಬಗ್ಗೆ ನಾವು ಅದನ್ನು ಪ್ರಾರ್ಥಿಸಿದ್ವಿ. ಈಗ ಲಿಂಗ ಪ್ರಾರ್ಥನೆಯನ್ನು ನಾವು ಮಾಡೋಣ. ಜಗದಗಲ ಜಗದಗಲ ಮಗಿಲಗಲ ಮುಗಿಲಗಲ ಮಿಗೆಯಗಲ ಮಿಗಿಯಗಲ ನಿಮ್ಮಗಲ ನಿಮ್ಮಗಲ ಪಾತಾಳದಿಂದ ತತ್ತ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ನಿಮ್ಮ ಶ್ರೀ ಮುಕುಟ ಅಗಮ್ಯ
ಲಿಂಗವೇ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ನನ್ನ ಕರಸ್ಥಳಕ್ಕೆ ಬಂದು ಸುಳುಕಾದಿರಯ್ಯ ಕಾದಿರಯ್ಯ ಸುಳುಕಾದಿರಯ್ಯ ಕಾದಿರಯ್ಯ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ನಾವು ಬಹುಶಃ ಎಲ್ಲರೂ ತಾಯಂದಿರ ಲಿಂಗ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಪೂಜಾ ವಿಧಾನ ಯಾವ ರೀತಿ ಮಾಡ್ಕೋಬೇಕು ಇದು ಪ್ರಾತ್ಯಕ್ಷಿಕೆ. 15 ನಿಮಿಷ ಇದಾಗುತ್ತೆ. 15 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ತೋರಿಸ್ತೀನಿ. ನೀವು ಈ ಅವಧಿಯನ್ನ ಹೆಚ್ಚು ಮಾಡ್ಕೋಬಹುದು. ಅರ್ಜೆಂಟ್ ಇದ್ರೆ ಬೇಗ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಮಾಡಿದಷ್ಟು ನಿಮಗೆ ಅದರ ಫಲ ಸಿಗ್ತದೆ. ಆ ಕಾರಣಕ್ಕೆ ಸರಿಯಾಗಿ ನೀವು ಅದನ್ನ ಗ್ರಹಿಸಿ ಪೂಜೆ ಮಾಡಿ. ಸ್ನಾನ ಮಾಡಿಸೋದಿಗೆ ಒಂದು ಸಲ ಆದ್ರೂ ಪೂಜೆ ಮಾಡಿ. ಸಾಯಂಕಾಲ ಕೆಲವರು ಮಾಡ್ಕೊತಾರೆ ತಾಯಂದಿರು. ನೀವೆಲ್ಲರೂ ಸಹಿತ ಈ ಧರ್ಮವನ್ನ ಉಳಿಸುವ ಶಕ್ತಿ ಯಾರಿಗಾದ್ರೂ ಇದ್ರೆ, ಬಸವ ತಂದೆ ಕೊಟ್ಟಂತ ಧರ್ಮವನ್ನು ಉಳಿಸ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ. ಯಾಕಂತಂದ್ರೆ ಹೆಣ್ಮಕ್ಳಿಗೆ ಸಂಸ್ಕಾರ ಇರಲಾರಂತ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಗಂಡಿನ ಸರಿಸಮಾನಾಗಿ ದೀಕ್ಷೆಯನ್ನ ಕೊಟ್ಟಂತವ್ರು, ಧರ್ಮ ಸಂಸ್ಕಾರವನ್ನು ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಬಸವ. ಯಾಕಂತ ಹೇಳಿದ್ರೆ 8ನೇ ವಯಸ್ಸಿನಲ್ಲಿ ಬಸವ ತಂದೆ ನನ್ನ ಅಕ್ಕನಿಗಿಲ್ಲದಂತಹ ಜನಿವಾರ ನನಗೆ ಬೇಡ ಅಂತೇಳಿ ಮನೆ ಬಿಟ್ಟು ಹೊರಗೆ ಬರ್ತಾರೆ. ವಿಚಾರ ಮಾಡಿ ನೋಡ್ರಿ. ನಿಮ್ಮ ಸಲುವಾಗಿ ಅಕ್ಕನಾಗಮ್ಮ ಅಂದ್ರೆ ನೀವೇ. ನಿಮ್ ಸಲುವಾಗಿ ಹೆಣ್ಮಕ್ಳಿಗೆ ಕೊಡ್ಲಾರ್ದಂತ ದೀಕ್ಷೆ ನಿಮ್ ಧರ್ಮದಲ್ಲಿ ಇತ್ತಂದ್ರೆ ಆ ಧರ್ಮ ನನಗೆ ಬೇಡ ಬೇಡ ಅಂತ ಎಂಥ 8 ವರ್ಷದ ಮಗುವನ್ನು ಕಲ್ಪಿಸಿಕೊಂಡ್ರಿ. ಅದಕ್ಕಾಗಿ ಅಂತ ಮಹಾಪುರುಷನನ್ನ, ಆತನ ಧರ್ಮವನ್ನು ಇವತ್ತು ನಿಮ್ಮ ಮಕ್ಕಳಿಗೆ ನೀವು ವಿಸ್ತಾರ ಮಾಡಬೇಕಾದ್ರೆ ನಿಮ್ಮ ಬಂಧು ಬಳಗ ಸಂಬಂಧಿಕರು ಯಾರಾದ್ರೂ ಇದ್ರೆ ಹೇಳ್ರಿ, ಎಲ್ಲರಿಗೂ ಲಿಂಗ ಧಾರಣೆ ಮಾಡಿಸ್ರಿ. ಲಿಂಗವಂತರ ಅಂತ ಬಾಯಿಗೆ ಹೇಳಿದ್ರಲ್ಲ, ಲಿಂಗ ಧಾರಣೆ ಮಾಡಿಕೊಂಡು ದಿನ ಪೂಜೆ ಮಾಡಿದ್ರೆ ಲಿಂಗವಂತರ ಆಗ್ತದೆ. ಈ ನೆಲೆಯಲ್ಲಿ ಈಗ ನಾವು ಪೂಜೆಯನ್ನ ಪ್ರಾರಂಭಿಸೋಣ. ಇದಕ್ಕಿಂತ ಪೂರ್ವದಲ್ಲಿ ನೀವು ಸ್ವಲ್ಪ ಬೆನ್ನು ನೇರವಾಗಿ ಕುತ್ಕೋಬೇಕು. ಯಾಕಂದ್ರೆ ಇದೇನು ಬ್ರಹ್ಮರಂಧ್ರ ಅಂತ ಇರ್ತದೆ, ಏನ್ ನೆತ್ತೆ ಅಂತ ಕರಿತಾರೆ. ಈ ಬ್ರಹ್ಮರಂಧ್ರಕ್ಕೂ ಸೃಷ್ಟಿಯೊಳಗಿರ್ತಕ್ಕಂಥ ಜಗತ್ತಿನ ಬ್ರಹ್ಮರಂಧ್ರಕ್ಕೂ ನೇರ ಸಂಪರ್ಕ ಐತೆ. ನೆನ್ಪಿಟ್ಕೊಳ್ತಿದ್ದ ನಾವು ಇದು ಸೃಷ್ಟಿ ಸಂಪರ್ಕ ಇಲ್ಲ ಅಂತ ತಿಳ್ಕೊಂಡಿವಿ. ಈ ಬ್ರಹ್ಮರಂಧ್ರ ಏನಾಗುತ್ತೆ, ಈ ಸಂಪರ್ಕದಿಂದ ಇಲ್ಲಿ ಸಂಪರ್ಕ ಆಗುತ್ತೆ. ಅದಕ್ಕೆ ಪರಮಾತ್ಮ ಅಂತೀವಿ, ಇದಕ್ಕೆ ಅಂತರಾತ್ಮ ಅಂತೀವಿ. ಮತ್ತು ಒಳಗಿರ್ತಕ್ಕಂಥ ಜೀವ ನಾನು ಅಂತೀವಲ್ಲ, ಅದು 3ನೇ ಸಂಬಂಧ. ಈ ಪ್ರಾಣ ಚೈತನ್ಯವಾಗಿ ಆತ ಬಂದು ಬ್ರಹ್ಮರಂಧ್ರದ ಮೂಲಕ ಬಂದು ಇಲ್ಲಿ ವಾಸ ಮಾಡ್ಯಾನ. ಅದಕ್ಕಾಗಿ ನೋಡ್ರಿ, ನೀವು ಕುಂಕುಮ ಇಟ್ಕೊಂಡ್ರೆ ಇಲ್ಲೇ ಇಡ್ತೀರಿ, ಗಂಧ ಹಚ್ಕೊಂಡ್ರೆ ಇಲ್ಲೇ ಹಚ್ಕೊಂತೀರಿ. ಎಲ್ಲಾ ಧರ್ಮದವರು ಏನ್ ಮಾಡಿದ್ರೆ ಇಲ್ಲಿಂದಾನೇ ಶುರು ಮಾಡ್ತಾರಲ್ಲ. ಕಾರಣ ಇಷ್ಟೇ, ಬ್ರಹ್ಮರಂಧ್ರದ ಮೂಲಕ ನಮ್ಮೊಳಗೆ ಪ್ರವೇಶಿಸಿದಂತ ಪರವಸ್ತು ಇಲ್ಲಿ ಬಂದು ಪ್ರಾಣವಾಗಿ ನೆಲೆ ನಿಂತಿದೆ. ಅದಕ್ಕಾಗಿ ನೋಡ್ರಿ, ಪ್ರಾಣ ಚೈತನ್ಯ ಐತಂದ್ರೆ ನಮ್ಮೊಳಗೆ ಗಾಳಿ ಹೋಗ್ತೈತೆ, ಗಾಳಿ ಬರ್ತೈತೆ, ಪ್ರತಿ ಕ್ಷಣ ಇದು ನಡೆದೈತಿ. ಕಾರಣ ಅದನ್ನ ಒಳಗೆ ತಗೊಳ್ತಕ್ಕಂಥ ಶಕ್ತಿ ಎಲ್ಲಿ ಐತೆ ಅಂದ್ರೆ ಒಂದು ಶವ ಅಂತ ಗಾಳಿ ಬೀಸ್ತಿರುತ್ತೆ, ಅದು ಒಳಗೋಗ್ತದೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಪ್ರಾಣ ಏನಾಗಿದೆ, ಸೆಳೆಯಲ್ಪಟ್ಟಿದೆ, ಕಳ್ಕೊಂಡ್ಬಿಟ್ಟಿರ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ನೇರವಾಗಿ ಕೂತ್ಕೋಬೇಕು. ಬ್ರಹ್ಮರಂಧ್ರದ ಮೂಲಕ ನಮ್ಮ ಬೆನ್ನುಹುರಿ, ಈ ಬೆನ್ನುಹುರಿ ಅಂದ್ರೆ ನಮ್ಮ ಪೂರ್ಣ ಶಕ್ತಿ ಕೇಂದ್ರ. ಅದರ ಮೂಲಕ ನಮ್ಮ ಆ ಬ್ರಹ್ಮ ಮೂಲಕ ಆ ಶಿವ ಚೈತನ್ಯ ಸತತವಾಗಿ ಬೆಳೀತಾ ಇರ್ತದೆ. ಆ ಹರಿವಿಗೆ ಆ ಹಂತಗಳನ್ನು ವಿಕಾಸ ಮಾಡಿಕೊಂಡ್ರೆ ಈಗೇನಾಗಿದ್ದಾವೆ, ಒಂದು ಕೇಂದ್ರಗಳು ಏನಿದಾವೆ, ಶಕ್ತಿ ಕೇಂದ್ರಗಳು ಬ್ಲಾಕ್ ಆಗಿರ್ತಾವೆ. ಆ ಬ್ಲಾಕ್ ಆದಾಗ ರೋಗ ರುಚಿಗಳು ಬರೋದು, ಅವುಗಳನ್ನು ಮತ್ತೆ ಜಾಗೃತ ಮಾಡಿಕೊಳ್ಳೋಣ. ಕೈಯಾಗಿ ನೀರು ತಗೊಳ್ರಿ. ನೀರು ಗ್ಲಾಸ್ ಎಲ್ಲರೂ ಭಾವೋದಕ ಮಾಡಿಕೊಳ್ಳಿ. ಇದು ನೀರು ಇಲ್ಲ, ಸಾಮಾನ್ಯ ನೀರು. ಸಾಮಾನ್ಯ ನೀರು ಯಾರು ಲಿಂಗ ತೆಗಿಬೇಡ್ರಿ, ಲಿಂಗ ತೆಗಿಬೇಡ್ರಿ, ದಯವಿಟ್ಟು ಲಿಂಗ ತೆಗಿಬೇಡ್ರಿ. ನೋಡ್ರಿ, ಆಮೇಲೆ ಲಿಂಗ ತೆಗಿಬೇಕು. ಲಿಂಗ ತೆಗೆಯಬೇಕು. ಗಡ್ಡೆಯಲ್ಲಿರ್ತಕ್ಕಂಥ
ಬಟ್ಟೆ ಅವು ನೀವು ಇದ್ರೆ ತೊಡೆ ಮೇಲೆ ಇಟ್ಕೊಳ್ರಿ. ಆಯ್ತಲ್ಲ? ಇದು ನೀರು ಇದು. ನೀರು ಎಲ್ಲರೂ ಮುಂದೆ ಇಟ್ಬಿಡು ಸಾಕು. ಕಾಯ್ದ್ರೆ ಒಂದು ಎರಡು ಇಟ್ಬಿಡು ಸಾಕು. ಇದೇ ನೀರು ತಗೊಂಡು ನಾವು ಹವಾದಾನ ಮಾಡಬೇಕು. ಇಲ್ಲಿ ಕಡೆ ಈ ಕಡೆ ಎಲ್ಲ ಕೊಡ್ರಿ. ದಯವಿಟ್ಟು ಎಲ್ಲರೂ ಪೂಜಾ ವಿಧಾನದ ಕಡೆ ಗಮನ ಕೊಡಿ. ನೀವು ಆ ಕಡೆ ಈ ಕಡೆ ನೋಡಿದ್ರೆ ಏನು ಕೇಳಿ ನಾನು ಏನೇನು ಹೇಳ್ತಾನೆ ಅಷ್ಟೇ ಕೇಳ್ರಿ. ಲಿಂಗ ಯಾವತ್ತಿಗೆ ಅಂತ ಹೇಳ್ತಾನೆ ಅವತ್ತಿಗೆ. ನೀನು ಆ ಕಡೆ ಈ ಕಡೆ ನೋಡ್ಬೇಡ್ರಿ, ತಿರುಗಾಡೋದು ನೋಡ್ಬೇಡ್ರಿ, ಯಾವುದನ್ನು ನೋಡ್ಬೇಡ್ರಿ. ಯಾಕಂದ್ರೆ ಮನಸ್ಸು ಬಹಳ ಇದು ಮಂಗ ಇದು. ಆ ಜಾಗದಿಂದ ಬಿಟ್ಟು ಬೇರೆ ಕೆಲಸ ಮಾಡಿಸ್ತಿರುತ್ತೆ. ಅವಾಗ ಪೂಜೆ ಮಾಡಕ್ ಕುಂದಿರ್ಸಿದ್ದೆ ಮನೆಗೆ ಹೋಗಿರ್ತದ ಹೋಗಿರ್ತಿರುತ್ತೆ. ಅದಕ್ಕೆ ಅದನ್ನ ಇಲ್ಲೇ ಹೇಳಂತ ಹೇಳ್ರಿ. ನಾನು ಇಲ್ಲೇ ಇದ್ದೀನಿ, ನೀನು ಇಲ್ಲೇ ಅಂತ ಹೇಳ್ತಾರೆ. ಯಾಕೆ ಮನಸ್ಸಿಗೆ ಅದನ್ನ ಹತೋಟಿಗೆ ತರೋದಕ್ಕಾಗಿನೇ ಇದೆಲ್ಲ ಕತೆ. ಜಗತ್ತು ನಲಿಗೆ ಹೋಗಿದ್ದು ಇದಕ್ಕಾಗಿನೇ. ಈಗೇನಾಗಿದೆಲ್ಲ ನೀರು ಇದನ್ನು ಭಾವೋದಕ್ಕೆ ಮಾಡ್ಕೊಳ್ಳೋಣ. ಇದ್ರ ಮೇಲೆ ನಿನ್ ಕೈ ಮುಚ್ಚಿರಿ. ಮುಚ್ಚಿ ಗ್ಲಾಸಿನ ಮೇಲೆ ಈ ರೀತಿ ಕೈಯನ್ನು ಮುಚ್ಚಿಕೊಳ್ಳಿ. ಏನಾಗಿದೆ ನಾನು ಹೇಳಿದ್ನಲ್ಲ, ನಿಮ್ಮ ಭಾವಿಸುವಿಕೆ ಐತಲ್ಲ, ಆ ಭಾವಿಸುವಿಕೆ ನಾನು ಪರವಸ್ತುವಿನ ಸ್ವರೂಪನೇ ಇದ್ದೀನಿ ಅಂತಕ್ಕಂಥ ಭಾವನೆ ಬಂತಂದ್ರೆ ನೀವು ಅಲ್ಲಿಂದ ಕನೆಕ್ಟ್ ಆಗಿಬಿಡ್ತೀರಿ. ಬಟನ್ ಆದ ಕೂಡಲೇ ಹೆಂಗೆ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗ್ತದಂಗೆ ಆ ಭಾವದ ಮೂಲಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಸೃಷ್ಟಿಯೊಳಗುಳ್ಳ ಬಹು ನದಿಯ ಸ್ನಾನದ ಫಲವು ಶ್ರೇಷ್ಠವಹ ಸಪ್ತ ಸಾಗರದ ಜಳಕದ ಫಲವು ಅಷ್ಟಸೃಷ್ಟಿ ಕೋಟಿ ತೀರ್ಥಯಾತ್ರೆಯ ಮಾಡಿ ಮಿಂದುಟ್ಟ ಮಡಿಯುಟ್ಟ ಫಲವು ಇಷ್ಟ ಗುರುಲಿಂಗ ಜಂಗಮದ ಶ್ರೀ ಚರಣದಂಗುಷ್ಟದಿಂದೊದಗಿದ ಶ್ರೀ ಚರಣದಂಗುಷ್ಟದಿಂದೊದಗಿದ ಜಲಬಿಂದು ಸಾಸಿರ ಭಾಗದಷ್ಟಕ್ಕೆ ಎಣೆಯಿಲ್ಲದ ಫಲವೆಂಬ ಶ್ರೀವನ ಸುತಿ ಸಾರುತ್ತಿದೆ ಮೋಚಗದಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗಾಯ್ತಲ್ಲ, ಈ ಬೆರಳಿನಿಂದ ಓಂ ಬಸವ ಅಂತ ಬರೆಯಿರಿ. ಇದು ಈ ರೀತಿ ಬಸವ ಅಂತ ಬರಬೇಕು. ಇದು ಏನಾಯ್ತು ಈಗ ಅಂದ್ರೆ ಪಾದೋದಕ ಆಯ್ತು. ಎಲ್ಲ ಕರ್ಮಗಳನ್ನು ಪಡೆಯುವ ಪಾದೋದಕ. ಗಂಗಾ ನದಿಯಲ್ಲಿ ಮೂಡಿ ಬಂದ್ರಲ್ಲ, ಎಲ್ಲಾ ನದಿಗಳು ಇಲ್ಲಿ ಸೇರಿದು ನೋಡಿ. ಭಾವದೊಳಗಿರೋ ಎಲ್ಲಾ ನದಿಗಳು ಸೇರಿದು ಇದು ಭಾವೋದಕ ಅಂತಾರೆ. ಅದಕ್ಕೆ ಆ ವಚನ ಅದು ಹೇಳ್ತೈತಿ. ಶಾಮರ ಸಾಧನೆ ಹೇಳ್ತಾರೆ, ಕಂಪ್ಲೀಟ್ ಆಗಿ ಎಲ್ಲಾ ನದಿಗಳ ಸ್ನಾನ ಮಾಡಿದ ಫಲ ಬರುತ್ತಂತ ಮಾಡೋದ್ರಿಂದ. ಈಗ ಭಸ್ಮವನ್ನ ಅಂಗೈನಲ್ಲಿ ಇಟ್ಟುಕೊಳ್ರಿ. ಕೈ ತೆಗಿ, ಎಡಗೈಯಲ್ಲಿ ಭಸ್ಮವನ್ನು ಇಟ್ಟುಕೊಳ್ಳಿ. ಎಡಗೈನಲ್ಲಿ ಭಸ್ಮ ಇಟ್ಟುಕೊಳ್ರಿ. ಅಲ್ಲಿ ಅವನ್ನೆಲ್ಲ ಹೊರಗಿಟ್ಕೊಳ್ಳೋದು. ಆ ಪ್ಲೇಟ್ ಮೇಲೆ ತೆಗೆದ್ಬಿಡ್ರಿ. ಪ್ಲೇಟ್ನ ಹೂವು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಆ ಸೈಡ್ ಪುಷ್ಪಗಳನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಈ ರೀತಿ ಆಯ್ತಲ್ಲ. ಇದಾದ್ಮೇಲೆ ಒಂದು 5 ಬೆರಳು ಇದೇನು 5 ಬೆರಳುಗಳು, ಇದರಿಂದ ಇದು ಭಸ್ಮವನ್ನ ಶುದ್ಧೀಕರಣ ಮಾಡ್ರಿ. ಒಂದನಿ ಮಾತ್ರ, ಒಂದನಿ ಮಾತ್ರ. ಭಸ್ಮ ಕೆಡುತ್ತೆ. ಮಾಡಿದ್ಮೇಲೆ ಇದು ಮುಚ್ಚಿರಿ. ಹಿಂಗ ಮುಚ್ಚಿ ನಮಸ್ಕರಿಸ್ಕೊಳ್ತೀನಿ. ಭಸ್ಮ ಅಂದ್ರನೇ ಗುರುಲಿಂಗ ಜಂಗಮದ ಸ್ವರೂಪ. ಈಗ ಭಸ್ಮ ಸ್ನಾನವನ್ನ, ಭಸ್ಮ ಧೂಳನವನ್ನ, ಭಸ್ಮ ಧಾರಣೆಯನ್ನ ಮಾಡಿಕೊಳ್ಳೋಣ. ಮೊದಲು ಭಸ್ಮ ಧೂಳನ ಈ ರೀತಿ ಇದನ್ನ ತಲೆ ಮೇಲೆ ನೋಡಿಕೊಂಡು ಎಲ್ಲರೂ ಮಾಡಿಕೊಳ್ಳಬೇಕು. ಮಾಡ್ಕೋಬೇಕು. ಧೂಳನ ಅಂದ್ರೆ ಅದರ ಎಲ್ಲ ಪರಿಮಳಗಳು, ಅದರ ಎಲ್ಲ ಶಕ್ತಿ ನಮ್ಮ ದೇಹದ ಮೇಲೆ ಬ್ರಹ್ಮರಂಧ್ರದ ಮೂಲಕ ವಿಸ್ತರಿಸ್ತೈತಿ. ಎರಡನೇದು ಏನ್ ಮಾಡ್ರಿ, ಭಸ್ಮ ಸ್ನಾನ. ಕೈಗೇನು ಭಸ್ಮ ಇಟ್ಟಿದ್ದಲ್ಲ ಅದರ ಮಾರಿಗೆ ಕೈಗೆಲ್ಲ ಹಚ್ಕೊಳ್ರಿ. ಇದರಿಂದ ಚರ್ಮ ರೋಗಗಳು ನಿವಾರಣೆ ಆಗ್ತವೆ. ಯಾಕಂದ್ರೆ ಮಹಾಶಕ್ತಿ ಉಳ್ಳದ್ದು ಭಸ್ಮ.
ಅದು ಯಾವುದ್ರ ಮೇಲೆ ಆಧರಿಸೈತೆ ಅಂದ್ರೆ ನಿಮ್ಮ ಭಾವದ ಮೇಲೆ ಆಧರಿಸೈತೆ ನೋಡ್ರಿ. ಇದರಿಂದ ಏನ್ ಆಗೋದಲ್ಲ ಅಂದ್ರೆ ಆಗೋದಲ್ಲ, ಆಗತ್ತಂದ್ರೆ ಆಗತ್ತೆ. ಅದಕ್ಕೆ ಬಹಳ ಭಕ್ತಿಯಿಂದ ಮಾಡ್ಬೇಕಾಗ್ತೈತಿ. ಇದು ಮೂರನೇದು ಭಸ್ಮ ಧಾರಣ. ಈ ಭಸ್ಮ ಧಾರಣದಲ್ಲಿ 3 ಬೆರಳು, 2 ಎಡಗೈಯಲ್ಲಿ ಭಸ್ಮವನ್ನು ಎಡಗೈಯಲ್ಲಿ ಇಟ್ಕೊಳ್ರಿ. 3 ಬೆರಳುಗಳಿಂದ ಭಸ್ಮವನ್ನು ಹಚ್ಕೊಳ್ರಿ. ಭಸ್ಮ ಧಾರಣ. ಅಯ್ಯಾಯನಗೆ ವಿಭೂತಿಯೇ ಕುಲದೈವ, ಅಯ್ಯಾಯನಗೆ ವಿಭೂತಿಯೇ ಮನೆ ದೈವ, ಅಯ್ಯಾಯನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯಾಯನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯಾಯನಗೆ ವಿಭೂತಿಯೇ ಸರ್ವವಶ, ಅಯ್ಯಾ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವಸಾಧನ ಭಯ್ಯ, ಸರ್ವಸಾಧನ ಭಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಭಸ್ಮ ಧಾರಣ ಮಾಡಿಕೊಂಡು ನಾವು ಪವಿತ್ರವಾಗಿ ಗುರುಲಿಂಗ ಜಂಗಮದ ಸ್ವರೂಪ ಆಗಿದ್ದೀವಿ. 3 ಬೆರಳು ಏನಂದ್ರೆ ಗುರು ಲಿಂಗ ಜಂಗಮ. ನಾವು ಸಾಮಾನ್ಯರಲ್ಲ, ಗುರುಲಿಂಗ ಜಂಗಮರ ಸ್ವರೂಪ ಆಗಿದ್ದಕ್ಕೆ ಭಸ್ಮ, ವಿಭೂತಿ, ಕ್ಷಾರ. ಈಗ ಇದಾದ್ಮೇಲೆ ಈ ರೀತಿ ನನ್ನ ಸ್ವರೂಪ ಯಾವುದು ಗುರುಲಿಂಗ ಜಂಗಮ ಸ್ವರೂಪ ಆಗಿದೆಯೋ ಅದನ್ನು ಉಳಿಸ್ಕೊಳ್ತಕ್ಕಂಥ ಎಚ್ಚರಿಕೆ ನಿಂತಲ್ಲ, ಅದು ರುದ್ರಾಕ್ಷಿ. ಯಾರ್ಯಾರ ಹತ್ರ ರುದ್ರಾಕ್ಷಿ ಇರ್ತಾವ ರುದ್ರಾಕ್ಷಿ ಪೂಜೆ ಮಾಡಿ ರುದ್ರಾಕ್ಷಿ ಏನಿಲ್ಲ, ತಾಂಡು ಜಸ್ಟ್ ಇಷ್ಟು ನೀರು ಅದಕ್ಕೆ ಸಿಂಪರಣೆ ಮಾಡಿರಿ. ರುದ್ರಾಕ್ಷಿ ಅದಕ್ಕೆ ನೀರು ಸಿಂಪರಣೆ ಮಾಡಿ ಭಸ್ಮ ಹಚ್ಚಿರಿ. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಕಾರಣ, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಸಾಧನ, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವವಶ, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ, ಅಯ್ಯಾ ನಿಮ್ಮ ಪಂಚವಕ್ರಂಗಳೇ, ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನ ಭಯ್ಯ, ಸಾಧನ ಭಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ರುದ್ರಾಕ್ಷಿ ಧಾರಣ ಮಾಡ್ಕೊಂಡ್ವಿ ಅಂದ್ರೆ ಎಚ್ಚರದಿಂದ ಬದುಕ್ತೀವಿ ನಾವು. ಮಾತಾಡುವಾಗ ಎಚ್ಚರ, ಇನ್ನೊಬ್ಬರ ಬಗ್ಗೆ ನೋಡುವಾಗ ಎಚ್ಚರ, ಮಾತಾಡುವಾಗ ಎಚ್ಚರ, ಕೇಳುವಾಗ ಎಚ್ಚರ, ಇದೇ ಎಚ್ಚರ. ಈ ಎಚ್ಚರ ತಪ್ಪಿದೀವಿ ಅಂದ್ರೆ ನಮ್ಮೊಳಗಿನ ದೈವ ದೂರ ಆಗ್ತದೆ. ನಮ್ಮ ಅಂತರಂಗದ ಬದುಕನ್ನ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದೇ ಪೂಜೆ ಅಂದ್ರೆ ಬರೀ ಹೊರಗಿನ ಪೂಜೆ ಎಲ್ಲ, ಒಳಗಿನ ಪೂಜೆ. ಎಷ್ಟೆಷ್ಟು ನಾವು ಬಹಳಷ್ಟು ಮೃದು ಆಗೋ ಅಷ್ಟಷ್ಟು ಪೂಜೆ ಚೆನ್ನಾಗಿದೆ. ಬದುಕಿನಲ್ಲಿ ನಮ್ಮ ಬದಲಾವಣೆ ನಾವೇ ತಂದ್ಕೋಬೇಕು. ನಾನು ಹೆಂಗಾರ ಇರ್ತೀನಿ ಪೂಜೆ ಮಾಡಿ ಬಂದ್ಬಿಡ್ತು ಅಂತಕ್ಕಂಥದ್ದು ಆಗಲ್ಲ. ಇದು ನಮ್ಮನ್ನು ನಾವು ನಿಧಾನವಾಗಿ 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 ಬದಲಾವಣೆ ಮಾಡ್ಕೊಳ್ಬೇಕು. ನಾವು ಮಾಡ್ಕೊಳ್ದಿದ್ರೆ ಸೃಷ್ಟಿ ಮಾಡುತ್ತೆ. ಅದು ಯಾವ ರೀತಿ ಮಾಡುತ್ತೆ ಅಂದ್ರೆ ಕಷ್ಟಗಳನ್ನು ತಂದು ತೋರಿಸ್ತೈತಿ, ರೋಗ ರುಜಿನಗಳನ್ನು ತಂದು ಹೇಳ್ತೈತಿ. ಅದಕ್ಕೆ ಅದು ಕೊಡೋದಕ್ಕಿಂತ ಮೊದಲು ನಾವೇ ಬದಲಾವಣೆ ಹೌದ್ರಿ. ಈಗ ನೀವು ಇದನ್ನ ಪಾಲನೆ ಮಾಡ್ರಿ, ಖಂಡಿತವಾಗಿ ಆ ಚನ್ನಬಸವ ಜೊತೆಗಿರ್ತಾನೆ. ದಯವಿಟ್ಟು ಎಲ್ಲರೂ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ. ಈಗೇನು ಭಾವೋದಕ್ಕೆ ಇದೆಯಲ್ಲ, ನಿಧಾನವಾಗಿ ಈಗ ನಮ್ಮ ಪ್ರಾಣ ಸ್ವರೂಪವಾದಂತಹ ಲಿಂಗದ ಮೇಲೆ ಒಂದೊಂದನೇ ಮಜ್ಜನ ಮಾಡೋಣ.
ಎಲ್ಲರ ಲಿಂಗವನ್ನು ಇಷ್ಟಲಿಂಗವನ್ನು ತೆಗೆದುಕೊಂಡು ಎಡಗೈಯನ್ನು ಇಟ್ಟುಕೊಂಡು ಲಿಂಗ ಮಜ್ಜನ ಈಗ ಎಲ್ಲರೂ ಮಾಡಿಕೊಳ್ಳೋಣ. ನಾವು ವಿಭೂತಿ ಆಮೇಲೆ ದೊಡ್ಡ ಪ್ಲೇಟ್ ಸಣ್ಣ ಪ್ಲೇಟ್ ಇರತಕ್ಕಂಥ ವಿಭೂತಿಯನ್ನು ಪಕ್ಕಕ್ಕಿಡಿ. ಪ್ಲೇಟ್ ಪೂರ ಖಾಲಿ ಮಾಡಿ. ಪತ್ರಿ ಪುಷ್ಪಗಳನ್ನು ಪಕ್ಕಕ್ಕಿಡಿ. ಪತ್ರಿ ಪುಷ್ಪಗಳನ್ನು ಹೊರಗಡೆ ಇಡಿ. ಪ್ಲೇಟಿನಿಂದ ಹೊರಗಡೆ ಇಡಿ. ಸ್ವಲ್ಪ ಆ ಕಡೆ ಎಲ್ಲರೂ ನೋಡ್ರಲ್ಲಿ. ಪ್ಲೇಟಿನಿಂದ ಹೊರಗಡೆ ಇಡಿ. ಕಾರ್ಯಕರ್ತರು ಸ್ವಲ್ಪ ತೆಗೆ ಮಾಡ್ತೀವಿ ಹೊರಗಡೆ. ಹಾ ಪಕ್ಕ ಬಟ್ಟ ಬೇಕು ಬಟ್ಟ. ಹೊರಗಡೆ ಹೋಗ್ಬಿಡ್ರಿ. ಗ್ಲಾಸ್ ಈಗ ಲಿಂಗ ಮಜ್ಜನ ಮಾಡಿಕೊಳ್ಳೋಣ. ಸಜ್ಜನಳಾಗಿ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಎಲ್ಲರೂ ಹೇಳ್ಬೇಕು. ಸಜ್ಜನಳಾಗಿ ಮಜ್ಜನ ಕೆರೆವೆ. ಎಲ್ಲ ನೀರು ಒಂದೊಂದನೆ ನೀರು ಹಾಕ್ಕೊಂತ ಒಂದೊಂದನೆ ನೀರು ಹಾಕ್ಕೊಂತ ಗ್ಲಾಸ್ ಬಗ್ಸರಿ ಬಳ್ಳಲ್ಲ. ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ. ಸಮರತಿಯಿಂದ ನಿಮ್ಮಯ ಹಾಡುವೆ. ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮನ್ನಗಲದ ಪೂಜೆ ಅನುಯಾಯಿತನಗೆ ಅನುವಾಯಿತನಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆ ತರ ಇರಬೇಕು. 5 ಬೆಳಿಂದಲ್ಲ, ಆ ತರ ಆ ರೀತಿ ಕೆಳಗೆ ಕೈ ತಗ್ಗಿಸಿ ಆ ತರ ಇರಬೇಕು. ನೀರು ಸಹ ಎಲ್ಲವನ್ನು ಹಾಕಿಕೊಳ್ಳಿ. ಸ್ವಲ್ಪ ಉಳಿಸ ನೀರು ಬೇಕಾಗ್ತ ಮುಂದೆ ಪಾದೋದು ಬೇಕಾಗುತ್ತೆ. ಲಿಂಗವನ್ನು ಹಿಂಗೆ ಇಟ್ಕೊಂಡು ಅಂಗೈಯೊಳಗೆ ಹಿಂಗೆ ಹಿಡ್ಕೊಡ್ರಿ. ಲಿಂಗವನ್ನು ಕೈಯಾಗ 3 ಬೆರಳಲ್ಲಿ ಹಿಂಗೆ ಹಿಡ್ಕೊಂಡು ಆ ನೀರು ಈಗ ವಸ್ತ್ರ ಇದೆಯಲ್ಲ, ವಸ್ತ್ರದಲ್ಲಿ ಒರೆಸಿಕೊಳ್ಳಿ. ಲಿಂಗ ವಸ್ತ್ರದಿಂದ ಒರೆಸಿಕೊಳ್ಳಿ. ಆಯ್ತ್ರಿ. ವರ್ಷದ ಮೇಲೆ ಈ ಲಿಂಗವನ್ನು ಬೆರಳಿನ ಮೇಲೆ ಇಟ್ಕೊಳ್ರಿ. ಅಂಗೈಯೊಳಗೆ ಬೇಡ, ಬೆರಳಿನ ಮೇಲೆ ಇಟ್ಕೊಳ್ರಿ. ಈಗ ಯಾವ ರೀತಿ ಬೆಳೆದುಕೊಳ್ಬೇಕು ಅಂಗೈಯಲ್ಲಿ ಅಂತಂದ್ರೆ ಬೆರಳಲ್ಲಿ ಇಟ್ಕೊಂಡು ಈ ಆಕಾರದಲ್ಲಿ, ಇಲ್ಲಿ ಬೋರ್ಡ್ ಇದೆಯಲ್ಲ, ಈ ಆಕಾರದಲ್ಲಿ ಷಟ್ಕೋನ ಅಂತ ಷಟ್ಕೋನ ಈ ಕಡೆ ಒಂದು ಸ್ವಲ್ಪ ತೋರ್ಸ್ರಿ ಹಂಗೆ. ಈ ಆಕಾರದಲ್ಲಿ ಒಂದು ಮೇಲ್ಮುಖ ತ್ರಿಕೋನ, ಒಂದು ಕೆಳಮುಖ ತ್ರಿಕೋನ. ಇದಾದ್ಮೇಲೆ ಬರ್ಕೊಂಡ್ರೆ ಕೈಯಾಗ ಅಮ್ಮ ಹಿಂಗೆ ಹಿಡ್ಕೊಳ್ರಿ. ಇಲ್ಲಿ ಹಂಗೆ ಹಿಡ್ಕೊಂಡಿದ್ರು ಅಂತ ಇಲ್ಲೊಳಗೆ ಏನ್ ಬಂದಿರಲಿಲ್ಲ. 2 ಗೀಟ ಹಾಕ್ಬಿಡ್ರಿ ಹಿಂಗ. ಇಲ್ಲಿಂದ ಇಲ್ಲಿ ಹಿಂಗೆ ಹಿಡ್ಕೊಳ್ರಮ್ಮ. ಬೆರಳಿನ ಮಧ್ಯೆ ಬೆರಳಿನ ಸಂಪರ್ಕ ಕೊಡ್ರಿ. ಹಾ, ಷಟ್ಕೋನ ಇನ್ನು ಸ್ವಲ್ಪ ಹಿಂದೆ ಇಟ್ಕೊಳ್ಳಮ್ಮ ಲಿಂಗ. ಗೊತ್ತಾಯ್ತಾ? ಷಟ್ಕೋನ ಬರೆದು ಓಂ ಅಂತ ಬರೆದುಕೊಳ್ಳಿ. ಮಧ್ಯದಲ್ಲಿ ಓಂ ಅಂತ ಬರೆದುಕೊಳ್ಳಿ. ಓಂ ಅಂತ ಬರ್ಕೊಂಡ್ರಿ. ಸ್ವಲ್ಪ ತೋರಿಸ್ಕೊಂಡ್ರೆ ಹೊಸ್ತಾಗಿ ಓಂ ಅಂತ ಬರೆದುಕೊಳ್ಳಿ ಮಧ್ಯದಲ್ಲಿ. ಕರೆಕ್ಟ್ ಐತೆ ಏನಂತ ಬರೀ. ಕರೆಕ್ಟ್ ಐತೆ. ಸರಿ ಐತಮ್ಮ, ಬರ್ಕೊಂಡು ಓಂ ಅಂತ ಬರೀರಿ. ಬರೋದು ಆಯ್ತಾ. ಆ ಮಧ್ಯದಲ್ಲಿ ಈ ಲಿಂಗವನ್ನು ತೆಗೆದು ಓಂ ಅಲ್ಲಿ ಇಟ್ಕೊಂಡ್ರ ಮಧ್ಯದಲ್ಲಿ ಲಿಂಗವನ್ನು ಇರಿಸಿಕೊಳ್ಳಿ. ಪತ್ರೆ ಇದ್ದಿದ್ದೆಲ್ಲ ಹಿಂಭಾಗಕ್ಕೆ ಏರ್ಪಡಿಸಿ. ಹೂಪತ್ರೆಲ್ಲ ಹಿಂದೆ ವಿಭೂತಿಯನ್ನು ಹಿಂದೆ ಲಿಂಗದ ಹಿಂಭಾಗದಲ್ಲಿ ಧರಿಸಿ. ಹಿಂಭಾಗಕ್ಕೆ ನಿಮ್ ಕಡೆ ಅಲ್ಲ, ಹಿಂಭಾಗಕ್ಕೆ ಬೆರಳಿನ ಕಡೆ ನಿಮ್ ಕಡೆ ಅಲ್ಲ, ಬೆರಳಿನ ಕಡೆ ಇದೆ. ಅಲ್ಲಿ ನೋಡ್ರಿ. ಬೆರಳಿನ ಕಡೆ. ಯಾಕಂದ್ರೆ ನಾವು ದೃಷ್ಟಿ ಯೋಗಕ್ಕೆ ಬೇಕಾಗುತ್ತೆ. ನಿಮ್ ಪತ್ರೆ ಅಡ್ಡ ಬರ್ತದೆ ಮುಂದೆ ಇಟ್ಕೊಂಡು. ಬಹಳ ಮುಚ್ಚಬಾರ್ದು, ಒಂದು ಮೂರು ಸಾಕು ಕಾಣದಂಗ ಲಿಂಗ ಸೇರಿಸ್ಬಾರ್ದು. ಆಯ್ತಲ್ಲ. ಈಗ ಇದಕ್ಕೆ ಅಷ್ಟ ವಿಧಾರ್ಚನೆ ಷೋಡಶೋಪಚಾರ ಅಂತ ಕರಿತೀವಿ. ದಯವಿಟ್ಟು ಶಾಂತ ರೀತಿಯಿಂದ ಕುಳಿತುಕೊಳ್ಳಿ. ಈಗ ದೃಷ್ಟಿಯೋಗದ ಕಡೆ ನಾವು ಗಮನ ಕೊಡೋಣ. ದೃಷ್ಟಿಯೋಗ ಅಂತಂದ್ರೆ ನಮ್ಮ ಪಶ್ಚಿಮ ಚಕ್ರದ ಈ ಬೆಳಕು ಇಲ್ಲಿ ಬರ್ತದೆ. ನಾವು ಈ 2 ಕಣ್ಣುಗಳನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿ ಅರ್ಧ ಕಣ್ಣು ಒಂದು ಪೂರ ಮುಚ್ಚಂಗಿಲ್ಲ, ಪೂರ ತೆಗಿಯಂಗಿಲ್ಲ. ಅರೆ ಬೇರೆ ದೇವೆ ಅಂತ ಕರೀತಾರೆ. ಅವಾಗ ಏನ್ ಮಾಡಬೇಕು, ಈ ಲಿಂಗವನ್ನ ಇಷ್ಟು ಕಿಟ್ಕೋಬೇಕು. ಇಲ್ಲಿ 6 ಇಂಚು ಅಥವಾ 8 ಇಂಚು
ಈ 3 ದಿನ ನೇರಕ್ಕೆ ಬರ್ಬೇಕು. 3 ಜನ ನೇರಕ್ಕೆ, ಹಿಂಗೆ ಹಿಡ್ಕೊಳಂಗಿಲ್ಲ, ಪೂರ ಹಿಂಗೆ ಹಿಡ್ಕೊಳಂಗಿಲ್ಲ. 3 ಜನ ನೇರಕ್ಕೆ. ಕೈ ಸಪೋರ್ಟ್ ಬೇಕಾದ್ರೆ ನಿಮ್ ಕೈನೂ ಇದ್ರೆ ಸಪೋರ್ಟ್ ಕೊಟ್ಕೊಳ್ರಿ ಬಲಗೈಯಿಂದ. ಆಯ್ತಾ? ಇದಾದ್ಮೇಲೆ ಈಗ ನೆನಪಿನಲ್ಲಿ ಏನಂದ್ರೆ ನಾನು ಪರಶಿವನ ಸ್ವರೂಪ ಅಂತಕ್ಕಂಥ ನೆನಪು ನಿಮ್ಮ ದೃಷ್ಟಿ ಅರೆದೆರೆದೇವೆ ಲಿಂಗದ ಮೇಲೆ ಇರಲಿ. ಮನಸ್ಸಿನೊಳಗೆ, ಒಳ ಮನಸ್ಸಿನಲ್ಲಿ ಈಗ ನಾವೇನ್ ಮಾಡೋಣ, ನಮ್ಮ ದೇಹದೊಳಗೆ ಅಡಗಿರ್ತಕ್ಕಂಥ ಆ ಶಕ್ತಿ ಏನಿದೆಯಲ್ಲ, ನಾಮ ಶಿವಾಯ ಪಂಚಾಕ್ಷರಿಯಲ್ಲಿ ಅಡಗಿರುವ ಶಕ್ತಿಯನ್ನ ಈಗ ನಾವು ಜಾಗೃತ ಮಾಡಿಕೊಳ್ಳೋಣ. ನೋಟ ಲಿಂಗದ ಮೇಲೆ ಇರಲಿ. ಭಾವದೊಳಗೆ ನಾನು ಪರಶಿವನ ಸ್ವರೂಪ ಅಂತಕ್ಕಂಥ ನೆನಪು, ನಾನು ಅಂಥವ್ರ ಕುಟುಂಬ, ಇಂಥವ್ರ ಕುಟುಂಬ ಇವೆಲ್ಲವೂ ಹೊರಗಿಂದಿಲ್ಲ, ನಿಜವಾಗಿಯೂ ಸಹಿತ ನಾವೆಲ್ಲರೂ ಸಹಿತ ಪರವಸ್ತುವಿನ ಸ್ವರೂಪಗಳೇ, ಪರವಸ್ತುವಿನ ಅಂಶಿಕರೇ. ನಿಮ್ಮ ಒಳ ಮನಸ್ಸು ಗುದಸ್ಥಾನದ ಹಿಂಭಾಗ, ಈಗೇನು ಬೆನ್ನು ಹುರಿ ಇದೆಯಲ್ಲ, ಬೆನ್ನು ಹುರಿಯ ಕೊನೆಯ ಭಾಗ, ಅಲ್ಲಿ ನಿಮ್ಮ ಒಳ ಮನಸ್ಸು ಇರಲಿ. ಲಿಂಗದ ಮೇಲೆ ದೃಷ್ಟಿ ಇರಲಿ. ಭಾವದಲ್ಲಿ ನಾನು ಪರಶಿವನ ಸ್ವರೂಪ ಅಂತ ಭಾವದಲ್ಲಿ ಮಂತ್ರವನ್ನ ನಿಧಾನವಾಗಿ ಹೇಳಿ. ಎಷ್ಟು ನಿಧಾನ ಅಂದ್ರೆ ನಿಮ್ಮೊಳಗೆ ಅದು ಒಳಗೆ ಚಲನೆ ಉಂಟು ಮಾಡಬೇಕು. ಬರೀ ಶಬ್ದ ಅಲ್ಲ, ಶಬ್ದ ನಿಶಬ್ದ ಆಗ್ಬೇಕದು. ಈಗ ಹೇಳಿ. ಸ್ಥಾನದ ಮೂಲಾಧಾರ ಚಕ್ರದಲ್ಲಿ ಪರಶಿವ ಆಚಾರಲಿಂಗವಾಗಿ ಜನಿಸಿದ್ದಾನೆ. ನಮ್ಮ ಅಂತರಂಗದೊಳಗೆ ಆತನನ್ನು ದರ್ಶನ ಮಾಡಿದ್ದೇವೆ. ನಮ್ಮ ಕರಸ್ಥಲದ ಬೆಳಕು ನಮ್ಮ ದಾರಿಯನ್ನ ಸುಗಮವಾಗಿಸಿದೆ. ಪರಶಿವನನ್ನ ಕಾಣುವ ನಮ್ಮ ಗುರಿಯನ್ನು ಮುಟ್ಟಿಸಿದೆ. ನಿಧಾನವಾಗಿ ಗುರುಸ್ಥಾನದಿಂದ ಮೇಲೆ ಬನ್ನಿ. ಗುಹ್ಯಸ್ಥಾನ ಅಂತ ಕರಿತೀವಿ. ಸ್ವಾಧಿಷ್ಠಾನ ಚಕ್ರ, ಅಲ್ಲಿ ಮಕಾರ ಪ್ರಣವನಾಗಿ ಪರವಸ್ತುವಿದೆ. ಮಕಾರದೊಳಗೆ ಓಂಕಾರ ಮತ್ತು ನಕಾರಗಳೆರಡೂ ಅಡಗಿದ್ದಾರೆ. ಭಾವದಲ್ಲಿ ನನ್ನ ಭಾವ ಶಿವನ ಅಂಶಿಕನೇ ಭಾವ. ನೋಟ ಲಿಂಗದ ಮೇಲೆ ಎರಡನೇ ಮೆಟ್ಟಲು ಮಹಿಷಿಸ್ತರ. ಇಲ್ಲಿ ಗುರು ಸ್ವರೂಪದಲ್ಲಿರುವ ಪರವಸ್ತುವನ್ನು ನಾನು ಕೂಡಿದ್ದೇನೆ. ಆತನ ದರ್ಶನ ನನಗಾಗಿದೆ. ಸ್ವಲ್ಪ ನಿಮ್ಮ ಒಳ ಮನಸ್ಸನ್ನ ಹೊಟ್ಟೆಯ ಭಾಗಕ್ಕೆ ತನ್ನಿ. ಹೊಟ್ಟೆಯ ಭಾಗದಲ್ಲಿ ಮಣಿಪೂರಕ ಚಕ್ರ. ನಿಮ್ಮ ಒಳ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿರಲಿ. ನೋಟ ಲಿಂಗದ ಮೇಲೆ ನೆನಪಿನಲ್ಲಿ ನಾವು ಆ ವಸ್ತುವಿನ ಅಂಶಿಕ ಎನ್ನುವ ನೆನಪು. ಶಿಖಾರ ಪ್ರಣವ ಹೊಟ್ಟೆಯ ಭಾಗದಲ್ಲಿ ನಿಧಾನವಾಗಿ ಮಂತ್ರ ಜಪಿಸಿ
ಬಸವ ಓಂ ಶ್ರೀ ಬಸವ ಓಂ ಶ್ರೀ ಶಿವಲಿಂಗ ಸ್ವರೂಪನಾದಂಥ ದೇವರನ್ನು ನಾವು ಹಂತದಲ್ಲಿ ಸೇರಿದ್ದೇವೆ. ಅಲ್ಲಿಂದ ಸ್ವಲ್ಪ ಎದೆಯ ಭಾಗಕ್ಕೆ ಬನ್ನಿ. ಹೊಟ್ಟೆಯಿಂದ ಮೇಲೆ ಹೊರ ಎದೆಯ ಭಾಗ ಅನಾಹತ ಚಕ್ರ ಅಂತ ಕರಿತೀವಿ. ಅಲ್ಲಿ ಜಂಗಮಲಿಂಗವಾಗಿ ದೇವರನ್ನು ಒಳಗೆ ದರ್ಶನ ಕೊಡ್ತಾನೆ. ಆತ ವಕಾರ ಮಂತ್ರದೊಳಗೆ ಅಡಗಿದ್ದಾನೆ. ಈ ವಕಾರದೊಳಗೆ ಓಂಕಾರದಿಂದ ಹಿಡಿದು ನಾಮಾಕ್ಷಿ 4 ಅಕ್ಷರಗಳು ಸೇರಿವೆ. ನೋಟಲಿಂಗದಲ್ಲಿ ಒಳಮನಸ್ಸು ಎದೆಯ ಭಾಗ ಬಸವ ಈ ಒಳಮನಸ್ಸು ಎದೆಯ ಭಾಗದಲ್ಲಿ ಆ ಬೆಳಕನ್ನು ಹರಿಸಿದೆ. ಅಲ್ಲಿರ್ತಕ್ಕಂಥ ಎಲ್ಲ ರೋಗ ರುಜಿನಗಳೆಲ್ಲ ಈ ಬೆಳಕಿನಡಿಯಲ್ಲಿ ನಷ್ಟವಾಗಿ ಹೋಗ್ತವೆ. ಅಲ್ಲಿ ಜಂಗಮಲಿಂಗವಾಗಿ ದೇವರು ನಮಗೆ ಆ ಭರವಸೆ ನಮಗೆ ದರ್ಶನ ನೀಡಿದೆ. ಸ್ವಲ್ಪ ಅಲ್ಲಿಂದ ಕುತ್ತಿಗೆ ಭಾಗಕ್ಕೆ ಬನ್ನಿ. ಅಲ್ಲಿ ಪ್ರಸಾದ ಲಿಂಗ ಅಂತ ಕರಿತೀವಿ, ಶರಣಸ್ಥಳ ಅಂತ ಕರಿತೀವಿ. ಕುತ್ತಿಗೆ ಭಾಗ ಅಲ್ಲಿ ಯಕಾರ ಪ್ರಣವನಾಗಿದ್ದಾನೆ ಪರವಸ್ತು. ಆ ಯಕಾರ ಪ್ರಣವ ನೋಟ ಲಿಂಗದ ಮೇಲೆ ನೆನಪಿನಲ್ಲಿ ನಾನು ಪರಶಿವನ ಸ್ವರೂಪ ಎನ್ನುವ ನೆನಪು. ನಿಧಾನವಾಗಿ ಯಕಾರ ಪ್ರಣವವನ್ನು ಸ್ಮರಿಸುವುದು. ಅಡಗುವುದು. ಬಸವ ಓಂ ಯಾಂ. ಬಸವ ಓಂ ಯಾಂ. ಬಸವ ಓಂ ಯಾಂ. ಬಸವ ಪ್ರಸಾದಲಿಂಗ ಜೀವನದಲ್ಲೆಲ್ಲ ಸಂತೃಪ್ತಿ ಶ್ರೀಮಂತರಾಗಿ ಬಡತನವಾಗಿ ಯಾವುದು ಬಾಧಿಸಿರಲಿಲ್ಲ. ಪ್ರಸಾದ ಅಂದ್ರೆ ಸಂತೃಪ್ತಿ. ಸಂತೃಪ್ತಿಯ ಬದುಕು ನಮ್ಮದು. ಈ 4 ಶಕ್ತಿಗಳನ್ನು ನಾಮ ಶಿವಾಯಗಳನ್ನ ಓಂಕಾರದಲ್ಲಿ ಧರಿಸೋಣ. ಎಲ್ಲಿಂದ ಈ ಶಕ್ತಿಯನ್ನು ಪಡೆದಿದ್ದು ಆ ಕೇಂದ್ರಕ್ಕೆ ಅದನ್ನು ವಾಪಸ್ ಹೋಗುತ್ತೆ. ಓಂಕಾರ 2 ಕಣ್ಣುಗಳ ಮಧ್ಯದ ಗೋಮತಿಯಾಗಿ ಓಂಕಾರ ಇದೆ. ನಿಮ್ಮ ಮನಸ್ಸನ್ನು 2 ಕಣ್ಣುಗಳ ಮಧ್ಯದ ಓಂಕಾರದಲ್ಲಿ ಇಡಿ. ನೋಟ ಅಲ್ಲಿಯೇ ಇರಲಿ. ನೆನಪು ಶಿವನಾಂಶಿಕ ಅಂತಕ್ಕಂಥ ನೆನಪಿರಲಿ. ಈ ಓಂಕಾರ ನಾಮ ಶಿವಾಯಗಳು ಅಡಗಿದ್ದಾರೆ. ಕಲಿಯ ಮೇಲ್ಭಾಗ ಸಹಸ್ರಾರ ಚಕ್ರ. ಅಲ್ಲಿ ಯಾವುದೇ ಅಕ್ಷರಗಳಿಲ್ಲ, ಶಬ್ದಗಳಿಲ್ಲ, ಕೇವಲ ಭಾವಿಸುವಿಕೆ. ಸಹಸ್ರಾರದಲ್ಲಿ ಬಕಾರವನ್ನು ಭಾವಿಸಿ ಕಲಿಯ ಮೇಲ್ಭಾಗ ನಿಮ್ಮ ಭಾವನೆಗಳಲ್ಲಿ ತಲುಪಬೇಕು. ಅಲ್ಲಿಂದ ಸ್ವಲ್ಪ ಹಿಂಭಾಗ ಚೂಟಿನ ಭಾಗ ಅಂತ ಕರಿತೀವಿ.
ಶೂನ್ಯ ಸ್ವರೂಪನಾಗಿ ಹೊರವಹಿಸಿದ್ದಾನೆ. ಸಕಾರ ಪ್ರಣವನಾಗಿ ಬಸವಯ್ಯನಾಗಿ ಅಲ್ಲಿನೂ ಭಾವಿಸಿರಿ. ನಿಮ್ಮ ಭಾವನೆಗಳು ಆತನೊಡನೆ ಸೇರ್ತವೆ. ಇನ್ನು ನಿಧಾನವಾಗಿ ಹಿಂಭಾಗಕ್ಕೆ ಬನ್ನಿ. ತಲೆಯ ಹಿಂಭಾಗ ನಿರಂಜನಲಿಂಗ ಪಶ್ಚಿಮ ಚಕ್ರ, ಅಲ್ಲಿ ವಕಾರ ಪ್ರಣವ ಸ್ವರೂಪನಾಗಿ ಬಸವಯ್ಯನಾಗಿ ಅಲ್ಲಿಯೂ ಸಹಿತ ಭಾವಿಸಿರಿ. ಈ ಬಸವಾಕ್ಷರಗಳೇ ನಮ್ಮ ಮೂಲ ಮನೆಗಳು. ಕೇವಲ ಭಾವಿಸಿರಿ. ಈ ರೀತಿ ನಕಾರದಿಂದ ಪ್ರಾರಂಭಿಸಿ ನಾವು ನಿರಾಕಾರದ ನಮ್ಮ ಮನೆಯನ್ನು ತಲುಪಿದ್ದೇವೆ. ಅಲ್ಲಿ ನಿಶ್ಚಿಂತ ಮನೆಯನ್ನು, ಸಂಪೂರ್ಣವಾಗಿ ನಿರವಯವಾದಂಥ ಮನೆಯದು. ಇದನ್ನು ನಮ್ಮ ಪ್ರಾಣ ಚೈತನ್ಯದೊಳಗೆ ತುಂಬಿ ಅದನ್ನು ಅನುಭವಿಸೋಣ. ದಯವಿಟ್ಟು ನಿಮ್ಮ ಎಲ್ಲ ಕಷ್ಟಗಳನ್ನು ಲಿಂಗಯ್ಯನ ಮುಂದೆ ಅರಿಕೆ ಮಾಡಿಕೊಳ್ಳಿ. ಹೇಳಿದಂತೆ ಹೇಳಿ. ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, 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 ಹಾಲಲ್ಲದ್ದು ನೀರಲ್ಲದ್ದು, ಕೂಡಲ ಸಂಗಮ ದೇವಾ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ತಾಯಿ ನೀನು, ತಾಯಿ ನೀನು. ಜಯ ಗುರು ಬಸವೇಶ್ವರ ಶರಣಾರ್ಥಿ. ಈ ಪರಿಯಲ್ಲಿ ನನ್ನ ದೇವನ ಮಧ್ಯೆ ಸಂಬಂಧವನ್ನು ಮಾಡ್ತಕ್ಕಂಥ ಇಷ್ಟಲಿಂಗವನ್ನು ಪೂಜೆ ಮಾಡಿದ್ವಿ ನಾವೆಲ್ಲ. ಈಗ ಆತನ ಮುಂದೆ ಎಷ್ಟು ನೇರ ಸಂಪರ್ಕದಲ್ಲಿ ಬಂದಿದ್ದೀವಿ ಅಂದರೆ, ನಮ್ಮ ನಿನ್ನೆಲ್ಲ ಎಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳುವಷ್ಟು ನಮಗೆ ಸಮೀಪನಾಗಿದ್ದಾನೆ. ಈ ಲಿಂಗಯ್ಯನಲ್ಲಿ 33 ಕೋಟಿ ದೇವತೆಗಳು ಈ ಒಂದು ಲಿಂಗದ ಒಳಗೊಳಗೆ ಅಡಗಿದ್ದಾವೆ. ಆ ನಿಷ್ಠೆ ನಮ್ಮಲ್ಲಿ ಗಟ್ಟಿಯಾಗಿರಲಿ. ಆತನೊಡನೆ ಮಾತನಾಡುವ ಸಂದರ್ಭ ನಮಗೆ ನಮ್ಮ ಇಷ್ಟಲಿಂಗ ಕಲ್ಪಿಸಿಕೊಡಬೇಕು. ನೀವೆಲ್ಲ ಪ್ರತಿ ದಿವಸ ಇದೇ ರೀತಿ ಪೂಜೆ ಮಾಡ್ತಾ ನಿನ್ನೆಲ್ಲ ಅಳಲೆಗಳನ್ನು, ತುಡಿತಗಳನ್ನು ಏನಿದ್ರೂ ಇಷ್ಟಲಿಂಗದ ಮೂಲಕನೇ ಆತನಿಗೆ ಸಂಪರ್ಕ ಮಾಡಿ
ಗಟ್ಟಿಯೊಳಗೆ ಹಾಕ್ಕೊಳ್ರಿ. ಪತ್ರಗಳನ್ನು ತೆಗೆದುಕೊಳ್ಳಿ, ಸಣ್ಣ ಪಟ್ಟಣದಲ್ಲಿ ಇಟ್ಟುಕೊಳ್ಳಿ. ಈಗ ನಮ್ಮ ಈ ಎಲ್ಲ ಶಕ್ತಿ ಲಿಂಗದೊಳಗೆ ಬಂದಿದೆ. ಇದನ್ನು ಪಾದೋದಕ ಮಾಡಿಕೊಳ್ಳೋದ್ರ ಮೂಲಕ ನಾವು ನಮ್ಮೊಳಗೆ ಸ್ವೀಕಾರ ಮಾಡಿದರೆ ಅದು ಸಂಪೂರ್ಣವಾಗಿ ನಮ್ಮ ದೇಹವನ್ನು ವಿಸ್ತರಿಸಿಕೊಳ್ಳುತ್ತೆ. ಈಗ ಲಿಂಗ ಅಂಗೈಯಲ್ಲಿರಲಿ, ಈ ಬೆರಳಿನ ಮೂಲಕ ಭಸ್ಮದ ಮೇಲೆ ಈಗ ಹಚ್ಕೊಟ್ಟು ಭಸ್ಮವನ್ನು 5 ಬೆರಳಿಗೆ ಹಚ್ಕೊಳ್ತೀವಿ. ಹಚ್ಕೊಂಡಲ್ಲಮ್ಮ ಈಗ ಏನ್ ಹೇಳ್ರಿ, ನಾ ಹಿಂಗಿಟ್ಕೊಳ್ಳಿ, ನಾ ಮಾ ಸಿ ವಾ ಯಾ ಮತ್ತೆ ಅಂಗೈನಲ್ಲಿ ಓಂ ಇದು ಮಾಡಿ ಈ ರೀತಿ ಈ ಒಂದು ಗ್ಲಾಸ್ನೊಳಗೆ ಏನ್ ಮಾಡ್ರಿ ಇದನ್ನ ಈ ರೀತಿ 5 ಬೆರಳನ್ನ ಕರುಣಾಜಲವೇ ಗುರುಪಾದೋದಕ ವಿನಯ ಜಲವೇ ಲಿಂಗಪಾದೋದಕ ಸಮತಾ ಜಲವೇ ಜಂಗಮ ಪಾದೋದಕ ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ ಇಂತಿ ತ್ರಿವಿರೋಧಕದಿಂದ ತ್ರಿವಿಧ ಕರ್ಮ ನಾಸ್ತಿ ಕೂಡಲ ಚನ್ನ ಸಂಗಮ ದೇವ. ಈ ರೀತಿ ಏನ್ ಮಾಡ್ರಿ 3 ಸಲ ಹಿಂಗೆ ಲಿಂಗದ ಮೇಲೆ ನೀರು ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಎರಡ ಮೇಲೆ ಈ ಬೆರಳಿಗೆ ನಿಂತಿದ್ದಲ್ಲ ಮೈ ಬರ್ಸ್ಕೊಡ್ರಿ. ನಮ್ಮ ಬಟ್ಟೆಗೆ ತೆಗೆಲಿಸಿಕೊಳ್ಳಬೇಡಿ, ಬರೀ ಚರ್ಮಕ್ಕೆ ಮಾತ್ರ ಹಚ್ಕೊಂಡು ಈಗ ಲಿಂಗವನ್ನ ಸ್ವಲ್ಪ ಬೆರಳಿನ ಮೇಲೆ ತಗೊಂಡು ಇದನ್ನ ಇದನ್ನ ಖಂಡಿತ ಮಾಡಿ ಲಿಂಗ ಹಿಡ್ಕೊಂಡು ಈ ಅಂಗೈಯಲ್ಲಿ ಬೆವರನ್ನ ಮೈಗೆ ಒರೆಸ್ಕೊಡ್ರಿ. ಮತ್ತು ಲಿಂಗದ ಮೇಲಿದ್ದಂತ ಬೆವರನ್ನು ಸಹಿತ ಸಂಪೂರ್ಣವಾಗಿ ಒರೆಸಿಕೊಂಡ್ರಿ. ಬಟ್ಟೆ ಒರೆಸಬಾರ್ದು, ಬಟ್ಟೆ ಮೈಗೆ ಒರೆಸ್ಕೋಬೇಕಾದ್ರೆ ನಮ್ಮೊಳಗಿನ ಚೈತನ್ಯ. ಮತ್ತೆ ಈ ರೀತಿ ಬೆರಳಿನ ಮೇಲೆ ಲಿಂಗ ಹಿಡ್ಕೊಂಡು ಭಸ್ಮ ತಗೊಳ್ರಿ. ಭಸ್ಮ ತಗೊಂಡು ಷಟ್ಕೋನ ಈಗ ಇದೆಯಲ್ಲ ಆ ಕೈ ಮೇಲ್ಮುಖ ಒಂದು ತ್ರಿಕೋನ, ಕೆಳಮುಖ ಒಂದು ತ್ರಿಕೋನ ಮಾಡಿಕೊಂಡು ಮಧ್ಯದಲ್ಲಿ ಓಂಕಾರ ಬರೀರಿ. ಓಂಕಾರ ಬರೆದು ಈ ಲಿಂಗವನ್ನ ಕರಸ್ಥಳದಲ್ಲಿ ಇಟ್ಕೊಂಡು ಅಲ್ಲಿ ಏನ್ ಮಾಡಬೇಕು, ಹಿಂಭಾಗಕ್ಕೆ ಭಸ್ಮವನ್ನು ಧರಿಸಿ ಮತ್ತೆ ಪುಷ್ಪವನ್ನು ಧರಿಸಿ ಹಿಂಭಾಗಕ್ಕೆ, ಅದು ರೂಢಿ ಹಿಂಭಾಗಕ್ಕೆ ಇರಲಿ ಯಾವಾಗಲೂ. ನಮಸ್ಕರಿಸ್ರಿ. ಭಕ್ತಿಯಿಂದ ನಮಸ್ಕರಿಸಿ ಪತ್ರೆಗಳನ್ನು ಮಾಡ್ರಿ, ಹಾಕ್ರಿ. ಹಾಕಿ ನಿಮ್ಮನ್ನ ಈ ಲಿಂಗಯ್ಯನ ಕೊಟ್ರಿ. ಪೂಜೆ ಇದು ಚೀಲದಲ್ಲಿ ಮತ್ತು ಕರಡಿಗೆಯಲ್ಲಿ ಲಿಂಗಯ್ಯನನ್ನು ಇರಿಸಿಕೊಳ್ಳಿ. ಇಟ್ಕೊಂಡು ಸರಿಯಾಗಿ ಗುಂಡೆ ಹಾಕೊಳ್ರಿ. ಸ್ನಾನ ಮಾಡುವಾಗಲೂ ತೆಗಿಬಾರ್ದು ಲಿಂಗವನ್ನ. ಒಂದು ಬಟ್ಟೆಯನ್ನು ಒಣಗಿದ ಬಟ್ಟೆಯನ್ನು ಎತ್ತುಬೇಕು ಚೀಲವನ್ನ. ಸ್ನಾನ ಮಾಡಿದ ಒಣಗಿದ ಚೀಲದಲ್ಲಿ ಲಿಂಗ ಇಟ್ಕೊಳ್ಳೋದು ಮತ್ತು ಮುಗಿದಾಕ. ಸ್ನಾನ ಮಾಡಿದ ಲಿಂಗ ಬೇರೆ ಕಡೆ ಹಾಕಂಗಿಲ್ಲ. ಯಾವ ಸಂದರ್ಭದಲ್ಲಿಯೂ ರಾತ್ರಿ ತೆಗೆದಿಡಂಗಿಲ್ಲ, ಸ್ನಾನ ಮಾಡಕ್ ತೆಗೆದಿಡಂಗಿಲ್ಲ. ಪ್ರಾಣ ಈಗೇನಾಯ್ತಮ್ಮ, ಈಗೇನಾಗಿದೆ, ಒಳಗಿಟ್ಕೊಂಡ್ರ ಲಿಂಗನ. ಇದಾದ್ಮೇಲೆ ನೀರು ಏನಿದೆ, ನೀರು ಪಾದೋದಕ ಆಗಿದೆ. ಈಗ ನಮ್ಮ ಶಕ್ತಿ ಇದೆ, ಇದನ್ನು ಖಂಡಿತ ಮಾಡಬೇಕು ಸಂಪೂರ್ಣವಾಗಿ. ಕಾರ್ಯಕರ್ತರು ಪ್ರಸಾದವನ್ನು ರೆಡಿ ಮಾಡಿಕೊಳ್ಳಬೇಕು. ಅಲ್ಲೇ ಪೂಜಾ ನಡೆದ ಫ್ಲೈಟ್ನಲ್ಲಿ ಪ್ರಸಾದವನ್ನು ಬಡಿಸಬೇಕು. ಕಾರ್ಯಕರ್ತರು ಆ ಕಟ್ಟೆಯಲ್ಲಿರ್ತಕ್ಕಂಥ ನೀರನ್ನು ಬಳಸಬೇಕು. ಕಟ್ಟೆಯಲ್ಲಿರ್ತಕ್ಕಂಥ ನೀರನ್ನು ಪತ್ರಪುಷ್ಪವನ್ನು ಬಕೆಟ್ನಲ್ಲಿ ಹಾಕಿ ನಂತರ ಕಾರ್ಯಕರ್ತರು ಪ್ರಸಾದವನ್ನು ರೆಡಿ ಮಾಡಿಕೊಳ್ಳಿ. ಪ್ರಸಾದ ಎಡೆ ಮಾಡಿದ ಮೇಲೆ ಮಂತ್ರ ಹೇಳೋ ತನಕ ಯಾರು ಪ್ರಸಾದವನ್ನು ಯಾರು ಲಿಂಗವನ್ನು ಸೈಡ್ ಹಾಕೋಬಾರ್ದು. ಈಗ
ಈಗ ಇಷ್ಟಲಿಂಗದ ಕುರಿತು ತಮ್ಗೆ ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಿಮ್ಗೇನು ಅನುಭವ ಬಂದಿದೆ ಪ್ರಶ್ನೆಗಳಿದ್ರೆ ಕೇಳಬಹುದು, ಅನುಮಾನವಿದ್ರೆ ಪರಿಹರಿಸ್ಕೊಳ್ಬಹುದು. ನಾವೇನಾದ್ರು ಜೋಡಿಸಿದ್ರೆ ಯಾಕಂದ್ರೆ ಮುಕ್ತವಾಗಿ ಅದರಲ್ಲಿ ಇದು ಮಾಡಬೇಕಾಗುತ್ತೆ. ನೀವು ಯಾರಾದರೂ ಬಂದು ಅದರ ಬಗ್ಗೆ ಒಂದೆರಡು ನಿಮಿಷದಲ್ಲಿ ವಿಚಾರವನ್ನು ವ್ಯಕ್ತಪಡಿಸಬಹುದು. ದಯವಿಟ್ಟು ಯಾರಾದ್ರೆ ಬರ್ಬೋದು, ಬಂದು ತಮ್ಮ ಪ್ರಶ್ನೆಗಳನ್ನು ವಿಚಾರಗಳನ್ನು ಮಾತಾಡ್ತೀರಾ? ಯಾರು ಮಾತಾಡ್ರಮ್ಮ, ನಿಮಗೆ ಅನುಮಾನ ಇದ್ದರು ಇದರಿಂದ ಏನು ಲಾಭ ಐತೆ ಏನು ಅನುಮಾನ ಇದ್ದಾರೆಲ್ಲ ಕೇಳ್ರಮ್ಮ. ಮೈಕ್ ಕೊಡ ಅಣ್ಣ, ಮೈಕ್ ಕೊಡ. ಏನಮ್ಮ ಪೂಜೆ ಮಾಡುವಂತ ವಿಧಾನಗಳು ತಿಳ್ಕೊಂಡಿಲ್ಲ? ತಿಳ್ಕೊಂಡ್ರೆ ದಿವಸ ಮಾಡ್ತಾರ ಮನ್ಯಾಗ ಮಾಡ್ತಾರ? ಯಾರು ಏನು ಹೇಳೋದು ನಮ್ಮ ಮಾಡ್ತಾರ? ನೀವು ಮಾಡೋದಲ್ಲ, ನಿಮ್ಮ ಮಕ್ಕಳಿಗೂ ಈ ಒಂದು ವಿಚಾರ ತಿಳಿಸ್ಬೇಕು ಮನೇಲಿ. ಏನಮ್ಮ ನಿಮ್ಮ ಮನೇಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ರು ಮುಂದೆ ಈಗ ಹೇಳಿದ್ರೆ ರುದ್ರಪಣ್ಣ ಹಲವಾರು ಚಟಗಳಿಗೆ ನಮ್ಮ ಮಕ್ಕಳು ಬಲಿಯಾಗಿದ್ದಾರೆ. ಈಗಿನಿಂದಲೇ ಸಣ್ಣ ಹುಡುಗರಿಲ್ಲೇ ನಾವು ಮಕ್ಕಳಿಗೆ ಒಂದು ಪದ್ಧತಿ ಆಚಾರ ವಿಚಾರ ನಮ್ಮ ಪರಂಪರೆಯನ್ನ ಮೈಗೂಡಿಸಿಕೊಂಡ್ರೆ ಮುಂದೆ ನಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರಯುಕ್ತ ಮಕ್ಕಳು ಆಗ್ತದ. ಅದಕ್ಕಾಗಿ ಇವತ್ತು ನಿಮ್ಮ ಊರಿಗೆ ಬಂದು ಈ ಒಂದು ಲಿಂಗ ಪೂಜಾ ವಿಧಾನವನ್ನು ನಮ್ಮ ಬಸವ ಬಳಗ ಮತ್ತು ನಮ್ಮ ಹೆಸರು ಡಿಗ್ರಿ ಮಾಡಿದ ಹಮ್ಮಿಕೊಂಡು ನಿಮ್ಮ ಊರಿಗೆ ಬಂದು ಆ ಒಂದು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಏನಮ್ಮ ಆಗ ನಿಮ್ಗೆ ಯಾರಾದ್ರೂ ಏನಾದ್ರು ಅನುಮಾನ ಇದ್ರೆ ಕ್ವಶನ್ ಮಾಡ್ಬೋದು, ಪ್ರಶ್ನೆ ಕೇಳ್ಬೋದು. ಎದಕ್ಕೆ ಲಿಂಗ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕೇಳೋ ಕ್ವಶನ್. ನೀ ಸಾಲ ಕಟ್ಟಿಲ್ಲ ಕಲ್ತಿಯಾ? ಏನ್ ಹೋಗ್ತಿ ಬಾಯ್ ಮಾತಾಡೋಣ. ಮೈಕ್ ಕೊಡ, ಅಣ್ಣ. ಏನ್ ಅನಿಸ್ತು ಹೇಳಮ್ಮ ನೀನು? ಅಣ್ಣ ಸ್ವಲ್ಪ ಮೈಕ್ ಕೊಡ, ಮೈಕ್ ಕೊಡ. ಅಲ್ಲ ಈ ಕಡೆ ಹೇಳಮ್ಮ, ಈ ಕಡೆ ಎಲ್ಲ ಹೇಳಮ್ಮ. ಓಂ ಶ್ರೀ ಗುರು ಬಸವಲಿಂಗ, ಓಂ ಶ್ರೀ ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಲಿಂಗ ದಯವಿಟ್ಟು ಎಲ್ಲರೂ ಶಾಂತ ಕೇಳಿಸ. ಮನಸ್ಸಿಗೆ ಏಕಾಗ್ರತೆ ಸ್ವಲ್ಪ ಕೇಳಿ. ಅಯ್ಯಮ್ಮ ಮಾತಾಡೋದು ಕೇಳ್ರಿ ಎಲ್ಲ. ದಯವಿಟ್ಟು ಅಲ್ಲಮ್ಮ, ನೀವು ಮಾತಾಡಿದ್ರೆ ನನಗೆ ಮೈಕ್ ಕೊಟ್ಬಿಡ್ತು ಮಾತಾಡ್ತಾರೆ. ನೀವು ಅಮ್ಮ ಮಾತಾಡೋದು ಕೇಳ್ತಾರ? ಸ್ವಲ್ಪ ಕೇಳಿ, ಒಂದು 5 ಮಿನಿಟ್ ಗಲಾಟೆ ಮಾಡಬಾರ್ದು. ಅಲ್ಲಪ್ಪ ಕಾರ್ಯಕರ್ತ ಯಾರು ಗಲಾಟೆ ಮಾಡಬೇಡಿ. ನೀವು ಒಂದು 5 ಮಿನಿಟ್ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಒಂದು 5 ಮಿನಿಟ್ ನೀವು ಹೊರಗೆ ಇಟ್ಬಿಡಿ. ಹೇಳಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಲಿಂಗ ಪೂಜೆ ಮಾಡುವುದರಿಂದ ನಮಗೆ ಒಂದು ಏಕಾಗ್ರತೆ ಎಂಬುದು ದೊರಕುತ್ತೆ. ಮತ್ತೆ ಈ ಒಂದು ಲಿಂಗ ಪೂಜೆಯಿಂದ ನಮ್ಮ ಮನಸ್ಸು ಒಂದು ಏಕಾಗ್ರತೆಯನ್ನು ಇಟ್ಕೊಳ್ಬಹುದು. ಒಂದು ನಮ್ಮದೇ ಆದ ಒಂದು ಧರ್ಮ, ಒಂದು ಲಿಂಗ ಎಂಬುದು ನಮಗೆ ತಿಳಿದುಕೊಳ್ಬಹುದು. ಈ ಒಂದು ಲಿಂಗ ಪೂಜೆ ದಿನನಿತ್ಯ ಈ ಲಿಂಗ ಪೂಜೆಯನ್ನು ನಾವು ಅನುಸರಿಸುತ್ತಾ ಹೋದಂತೆ ನಮಗೆ ಒಂದು ಉಪಯೋಗ ಆಗಬಹುದು. ಮತ್ತೆ ನಾವು ಒಂದು ದೇವರ ಏಕಾಗ್ರತೆಯಲ್ಲಿ ದಿನಕ್ಕೆ ಒಂದು ಸಾರಿ ಆದ್ರೂ ಈ ಒಂದು ಪೂಜೆ ಮಾಡಿದ್ರೆ ಒಂದು ನಮ್ಮ ದೇವರು ನಮ್ದು ಒಂದು ಧರ್ಮ ಎಂಬುದು ನಮಗೆ ತಿಳಿದು ಬರುತ್ತೆ. ಮೈಕ್ ಕೊಡ. ದಿವಸ ಮಾಡ್ತೀಯ? ನನ್ನ ಜೊತೆ ಲಿಂಗ ಪೂಜೆ ಮಾಡ್ಕೊಂಡು ಬಂದು ಹೇಳು ಬಾ. ಏನ್ ಬರ್ತದೆ ನಿನ್ ಮನಸ್ಸಿಗೆ ತಿಳಿದಿದೆ ನೀ ಏನ್ ಬೇಕಾದ್ ಹೇಳ. ಹಿಂದೆ ತಾಯಿ ಸಂಕೋಚ ಬೇಡ. ಮತ್ತೆ ಏನಾದ್ರು ನಿಮ್ಮ ಮನಸ್ಸಿಗೆ ಏನಾದ್ರು ಹೇಳ್ತಾರೆ ನಮ್ಮ ಏನಾದ್ರು ಅನುಮಾನ ಇದ್ರ ನೀವು ಹೆಂಗ್ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರ ಅವರು. ಎದಕ್ ಪೂಜೆ ಮಾಡಬೇಕು, ಹೆಂಗ್ ಪೂಜೆ ಮಾಡಬೇಕು, ಈ ಲಿಂಗದಿಂದ ನಮಗೇನು ಲಾಭ ಅಂತ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅವರು. ನಿಮ್ಮ ಅನುಮಾನ ಏನಿದ್ರು ಕೇಳ್ಬೋದು. ಅವ್ರು ಕೇಳ್ಬೋದು ಆ ಕಡೆ ಯಾರು. ವಿದ್ಯಾರ್ಥಿಗಳು ಪೂಜೆ ಮಾಡೋದ್ರಿಂದ, ಸಣ್ಣ ಮಕ್ಕಳಿಗೆ ಪೂಜೆ ಮಾಡೋದ್ರಿಂದ ಪಾಠ ಓದಿದ್ದು ಬೇಗ ಒಳಗೆ ನಿಲ್ತದೆ. ಅವಾಗ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋಕೆ ಕಾರಣ ಆಗಿದೆ. ಯಾಕಂದ್ರೆ ಮನಸ್ಸು ಏಕಾಗ್ರತೆ ಆದಾಗ ಹೊರಗಿನ ಓದಿನ ವಿಷಯಗಳನ್ನೆಲ್ಲ ಒಳಗೆ ಸೇರ್ತದೆ. ಆ ಕಾರಣಕ್ಕೆ ಮಕ್ಕಳಿಗೆ ಮೊದಲು ಇದನ್ನು ಕಲಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡಲ್ಲ ಜಾಸ್ತಿ ಪ್ರಬುದ್ಧನ ಗಲಾಟೆ ಮಾಡಿದ್ರೆ ಅಂತಾರೆ, ಗಲಾಟೆ ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಬಸವಾದಿ ಪ್ರಮುಖರನ್ನ ಮನೆ ಮಾಡಿಕೊಂಡು ಡಾಕ್ಟರು ಕನ್ನಡ ಸೇವೆಗಳನ್ನು ಮನೆ ಮಾಡಿಕೊಂಡು ಜಾತ್ರಾ ನಿಮಿತ್ತವಾಗಿ ಹೆಸರುಗಳಿಯ ಶ್ರೀಮಠ ಹಾಗೂ ನಮ್ಮ ಕಿತ್ತೂರಿನ ಬಸವಗಳ ಸಹಯೋಗದೊಂದಿಗೆ 11 ದಿನಗಳ ಪರ್ಯಂತವಾಗಿ ಸಹಜ ಯೋಗನ ಇಷ್ಟಲಿಂಗ ಪ್ರಾಶಸ್ತ್ಯವನ್ನು ತೋರ್ಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಪರಮ ಪೂಜ್ಯ ನಿರಂಜನ ಸ್ವರೂಪ ಮಹಾಲಿಂಗ ಮಹಾಸ್ವಾಮೀಜಿಯವರ ವೈರಾವಣೆಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಅನುಭವಿಗಳು ಚಿಂತಕರು ತಮ್ಮೆಲ್ಲರಿಗೆ ಇಷ್ಟಲಿಂಗ ಶಿವಯೋಗದ ಪ್ರಾಶಸ್ತ್ಯತೆಯನ್ನು ತೋರಿಸಿರುವಂತಹ ಪೂಜನೀಯ ವೀರಪ್ಪಣ್ಣವರಿಗೂ ಸನಾತನ ಅರ್ಥ ಇದೆಲ್ಲ ಬಸವ ಆನಂದದಲ್ಲಿ ಸನಾತನ ಅರ್ಥ ಹಾಗೆ ಮಾತೃಗಳದ ಎಲ್ಲ ತಾಯಿಯರಲ್ಲಿ ಸನಾತನ ಅರ್ಥ ಕನ್ನಡದಲ್ಲಿ ಮುದ್ದು ಮಕ್ಕಳಲ್ಲಿ ಸರ್ವರಿಗೂ ಸನಾತನರು. ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ 3 ವರ್ಷದ ಬುದ್ಧಿ 100 ವರ್ಷದ ಬುದ್ಧಿ ಇರುತ್ತಂತೆ. 3 ವರ್ಷದಲ್ಲಿರುವಂತಹ ಮಗು ಅದು ಹೆಣ್ಣೆ ಆಗಿರಬಹುದು ಗಂಡೆ ಆಗಿರಬಹುದು, ಆ ಒಂದು ಸಂಸ್ಕಾರವನ್ನು ನೀವು ಮನೆಯಲ್ಲಿ ಹಾಕಿಕೊಟ್ಟದ್ದು ಆದರೆ ಅಂತಂದ್ರೆ ನಿಮ್ಮ ಮಕ್ಕಳು ಮುಂದೆ ಓದಿ ಅಧ್ಯಯನ ಮಾಡಿ ನಮ್ಮ ದೇಶ ಇರಬಹುದು ಪರದೇಶದಲ್ಲಿರಬಹುದು ಆ ಲಿಂಗವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಸಹ ಆಗೋದಿಲ್ಲ. ಜೊತೆಗೆ ಅವರು ಎಲ್ಲಿ ಹೋಗ್ತಾರೆ ಆ ಎಲ್ಲ ಸ್ಥಳಗಳು ಸಹ ಪವಿತ್ರ ಆಗ್ತವೆ. ಹಾಗಾಗಿ ವಿಶೇಷವಾಗಿ ನೀವು ಲಿಂಗಧಾರಿಗಳಾದಂಥವರು ಯಾವುದೇ ಮೈಲಿಗೆ ಇಲ್ಲ, ಮುದುಚಟ ಇಲ್ಲ. ನೀವು ಹೋದಂತಹ ಸ್ಥಳ ಏನಾಗ್ತದೆ ಅಂದ್ರೆ ಪವಿತ್ರ ಆಗ್ತದೆ. ಹಾಗಾಗಿ ಲಿಂಗ ಅಂತಂದ್ರೆ ನಾವು ಕೇವಲ ಏನಂದ್ರೆ ಸಾಮಾನ್ಯವಾಗಿರುವಂತಹ ಒಂದು ವಸ್ತು ಅಂತ ನಾವು ಯಾವತ್ತೂ ಭಾವಿಸಬಾರದು. ನಮ್ಮ ಜೊತೆಗೆ ಒಬ್ಬ ಏನಂತಂದ್ರೆ ಗನ್ಮ್ಯಾನ್ ಹೇಗೆ ಮಿನಿಸ್ಟರ್ಗಳಿಗೆ ಎಂ.ಎಲ್.ಎಗಳಿಗೆ ಇರ್ತಾರಲ್ಲ ಹಾಗೆ ಒಬ್ಬ ಗನ್ಮ್ಯಾನ್ ಆಗಿ ನಮ್ಮನ್ನ ಪ್ರತಿ ಕ್ಷಣವೂ ಸಹ ರಕ್ಷಿಸುವಂತಹ ಶಕ್ತಿ ಅಂತಂದ್ರೆ ಇಷ್ಟಲಿಂಗಕ್ಕೆ ಇದೆ ಅನ್ನುವಂಥದ್ದನ್ನ ನಾವ್ಯಾರು ಸಹ ಮರಿಬಾರದು, ಅಲಕ್ಷ್ಯ ಮಾಡಬಾರದು. ಈಗಾಗಲೇ ಅಣ್ಣವರು ಹೇಳಿದ ಹಾಗೆ ಯಾವುದೇ ಕಾರಣಕ್ಕಾಗಿ ಅಂತಂದ್ರೆ ಒಂದು ಸಾರಿ ನೀವು ಲಿಂಗವನ್ನ ಪಡೆದಂತವರು ಜಗಲಿಯ ಮೇಲೆ ಅಥವಾ ಗೂಟಕ್ಕೆ ಹಾಕಲೇಬಾರದು. ಹೇಗೆ ಒಂದು ಸಾರಿ ತಾಯಿ ಗಂಡನಿಂದ ಏನಂತಂದ್ರೆ ಮಾಂಗಲ್ಯವನ್ನ ಧಾರಣೆ ಮಾಡಿಕೊಳ್ತಾಳೆ. ಧಾರಣೆ ಮಾಡಿಕೊಂಡಂತಹ ತಾಯಿ ಯಾವುದೇ ಕಾರಣಕ್ಕಾದರೂ ಸಹ ಮಾಂಗಲ್ಯವನ್ನು ಹೆಚ್ಚಿರ್ತಾಳೆ ಇಡುವುದಿಲ್ಲ. ಹಾಗೆ ಅಂತಂದ್ರೆ ನಮ್ಮೆಲ್ಲರ ಏನೋ ಆಧ್ಯಾತ್ಮಿಕದ ಶಿವನ್ನ ಹಿಂಗಿಸುವಂತಹ ಶಕ್ತಿ ಯಾವುದಕ್ಕೆ ಇದೆ ಅಂತಂದ್ರೆ ಅದು ಇಷ್ಟಲಿಂಗಕ್ಕಿದೆ. ಅಂತ ಇಷ್ಟಲಿಂಗವನ್ನ ಯಾವುದೇ ಕಾರಣಕ್ಕೂ ಸಹ ನಾವು ಅಂತಂದ್ರೆ ಎತ್ತಿ ಇಟ್ಟಿವಿ ಅಂತಂದ್ರೆ ನಮ್ಮ ಪ್ರಾಣವನ್ನೇ ಏನು ಇಷ್ಟವೇ ಪ್ರಾಣವೇ ಇಷ್ಟ ಅನ್ನುವಂತ ಏನು ಮಾತಿದೆಯಲ್ಲ ಅದು ಯಾವಾಗ ಅಂತಂದ್ರೆ ನಾವು ಒಂದು ವೇಳೆ ಲಿಂಗವನ್ನ ಅಂಗದಿಂದ ಹೊರಗಿಟ್ಟಿವಿ ಅಂತಂದ್ರೆ ಒಂದು ರೀತಿಯಲ್ಲಿ ನಮ್ಮ ಪ್ರಾಣವನ್ನೇ ಹೊರಗಿಟ್ಟಾಗ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಮಕ್ಕಳು ಈಗಾಗಲೇ ವಿದ್ಯಾರ್ಥಿಗಳ ಕುರಿತಾಗಿ ಹೇಳಿದ್ರು, ನಿಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಇಲ್ಲ ಅಂತ ನೀವು ಕೇಳ್ತೀರಿ, ಡಾಕ್ಟರ್ ಹತ್ರ ಹೋಗಿ ಔಷಧ ಕೇಳ್ತೀರಿ, ಏನು ಪೂಜ್ಯರ ಹತ್ರ ಬಂದು ಔಷಧ ಕೇಳ್ತೀರಿ. ಅಂತಹ ಏನು ದಿವ್ಯ ಔಷಧ ಎಲ್ಲಿದೆ ಅಂತಂದ್ರೆ ಇಷ್ಟಲಿಂಗದ ಏನು ದೃಷ್ಟಿಯೋಗ ಇದೆಯಲ್ಲ, ತ್ರಾಟಕ ಯೋಗ ಇದೆಯಲ್ಲ, ಅದರಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಅಂದ್ರೆ ಪ್ರಾತ್ಯಕ್ಷಿಕೆಯನ್ನು ತೋರ್ಲಿಕ್ಕಾಗಿ ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಸಮಯ ಇರಬಹುದು. ಆದರೆ ನೀವು ನಿತ್ಯದ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಲಿಕ್ಕೆ 5 ನಿಮಿಷ 10 ನಿಮಿಷ ನಿಮ್ಗೆ ಎಷ್ಟು ಹೆಚ್ಚಿನ ಸಮಯ ಸಿಗುತ್ತೆ ಅಷ್ಟೊತ್ತು ಕುಳಿತುಕೊಂಡು ಮನೆಯಲ್ಲಿಯೇ ಏನಂತಂದ್ರೆ ಪೂಜೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಇರುತ್ತದೆ. ಹಾಗಾಗಿ ನೀವು ವಿಶೇಷವಾಗಿ ಏನಂತಂದ್ರೆ ವರ್ಷಕ್ಕೊಂದು ಸಾರಿ ಶಿವರಾತ್ರಿ ಬಂದಾಗ ಎಲ್ಲೆಲ್ಲಿ ಇರುವಂತಹ ಲಿಂಗಗಳು ಹೊರಗೆ ಬರ್ತವೆ.
ನಮಗೆ ನಿಜವಾಗ್ಲೂ ಶರಣರು ಹೇಳುವಂಥದ್ದು ಏನಂದ್ರೆ ದಿನನಿತ್ಯವೂ ಸಹ ಶಿವರಾತ್ರಿ ಇರ್ತದೆ, ದಿನನಿತ್ಯವೂ ಸಹ ಈ ರೀತಿಯಾಗಿ ಪೂಜೆ ಮಾಡಿಕೊಳ್ಳುವಂತ, ವಿಶೇಷವಾಗಿ ತಾಯಿಗಳನ್ನು ಕೇಳಿರ್ಬೋದು. ಯಾವ ಏನಂದ್ರೆ ಇದೇ ರೀತಿಯಾಗಿರುವ ಕೃಷ್ಣಲಿಂಗವನ್ನ ದೀಕ್ಷೆಯನ್ನ ಪಡ್ಕೊಂಡು ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಮಹಾಶರಣಿಯಾದರು. ಹಾಗೆ ಹೇಮರೆಡ್ಡಿ ತಾಯಿ ಈ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಹಾಶರಣಿಯಾದರು. ಹಾಗೆ ಅಕ್ಕ ಮಹಾದೇವಿ ನೀವು ಕೇಳಿದಿರಲ್ಲ, ಅಕ್ಕ ಮಹಾದೇವಿ ನೀವು ಎಂದರೆ ನೀವು ಯಾರು ಸಹ ಅಂತಂದ್ರೆ ವಿಶೇಷವಾಗಿ ಎಲ್ಲ ತಾಯಿಂದರಿಗೆ ಮಕ್ಕಳಿಗೆ ಅಂತಂದ್ರೆ ಅಕ್ಕ ಮಹಾದೇವಿ ಸದಾ ಕಾಲ ನಿಮಗೆ ಅಂತಂದ್ರೆ ಅಂತ ಒಂದು ಸಾಧನೆಯ ಮಾಡಿದಿರುವಂತಹ ಆದರ್ಶ ತಾಯಿ ನಿಮ್ಮ ಕಣ್ಮುಂದೆ ಇರ್ತಾರೆ. ಹಾಗೆ ಗುಡ್ಡಾಪುರದ ದಾನಮ್ಮ ಕೇಳ್ತಿರಲ್ಲ, ಇವತ್ತಿಗೂ ಸಹ ಅಂತಂದ್ರೆ ನಾವು ಹೇಳ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವರ್ಷಕ್ಕೊಂದು ದಿವಸ ನಾವು ಜಾತ್ರೆಯನ್ನ ಉತ್ಸವವನ್ನ ಕೇಳ್ತೀವಿ. ಆದ್ರೆ ಗುಡ್ಡಾಪುರದಲ್ಲಿರುವಂತಹ ತಾಯಿ ಸಹ ಅಂತಂದ್ರೆ ನಿತ್ಯವೂ ಸಹ ಜಾತ್ರೆಯನ್ನ, ನಿತ್ಯವೂ ಸಹ ಉತ್ಸವವನ್ನ ಆಚರಿಸಿಕೊಳ್ಳುವಂತ ಶಕ್ತಿ ಯಾವುದರಿಂದ ಬಂತಂತಂದ್ರೆ ಇದೇ ಇಷ್ಟಲಿಂಗ ಪೂಜೆ ಮಾಡಿದ್ರಿಂದ ಬಂತು ಅನ್ನುವಂಥದ್ದನ್ನ ನಾವು ಯಾರು ಸಹ ಮರಿಬಾರದು. ಹಾಗಾಗಿ ಏನಂದ್ರೆ ಪ್ರತಿಯೊಂದು ಧರ್ಮೀಯರು ತಮ್ಮ ಧರ್ಮದ ಲಾಂಛನಗಳನ್ನ ಹೊರಗಡೆ ಹಾಕೊಂಡು ಇಡೀ ವಿಶ್ವದಲ್ಲಿ ಅವರು ಪ್ರವಾಸ ಮಾಡ್ತಾರೆ. ಹಾಗೆ ನೀವೆಲ್ಲರೂ ಸಹ ಅಂತಂದ್ರೆ ನಿಮ್ಮ ಇಷ್ಟಲಿಂಗವನ್ನ ಮೇಲೆ ಹಾಕೊಳ್ಳೋದು ಬೇಡ, ನಿಮ್ಮ ಒಳಗಡೆ ನಿಮ್ಮ ಬಹಿನು ನಿಮ್ಮ ಒಳಗೆ ವಸ್ತ್ರಗಳು ಇರ್ತಾವಲ್ಲ ಅದ್ರೊಳಗೆ ಇಟ್ಟುಕೊಂಡು ನೀವು ಪ್ರಯಾಣ ಮಾಡಿದ್ರೆ ಯಾರು ಸಹ ಅಂತಂದ್ರೆ ಏನಂತಂದ್ರೆ ನಿಮ್ಮ ಜೊತೆಗೆ ಏನು ಈಗಾಗಲೇ ಹೇಳಿದ ಹಾಗೆ 33 ಕೋಟಿ ಪೂಜೆಗಳನ್ನ ಏಕಕಾಲದಲ್ಲಿ ಮಾಡಿರುವಂತಹ ಶಕ್ತಿ ಯಾರಿಗಿದೆ ಅಂತಂದ್ರೆ ಕೇವಲ ಲಿಂಗಾಯತರಿಗೆ ಮಾತ್ರ ಇದೆ, ಯಾರ್ಯಾರು ಉಳಿದವ್ರಿಗೆ ಯಾರಿಗೂ ಇಲ್ಲ. ಏಕಕಾಲದಲ್ಲಿ ಏನಂದ್ರೆ ಅಷ್ಟು ದೇವಾನು ದೇವತೆಗಳನ್ನ ಪೂಜಿಸುವಂತ ಶಕ್ತಿ ಇಷ್ಟಲಿಂಗದಲ್ಲಿ ಇದೆ ಅನ್ನುವಂಥದ್ದು ನೀವು ಮರಿಬಾರದು. ಹಾಗೆ ನೀವು ಹೇಳಿದ್ರೆ ಇಷ್ಟಲಿಂಗ ಪೂಜೆಯ ನಂತರದಲ್ಲಿ ಹೇಳಿದ್ರೆ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಸಕ್ಕರೆ ಅಥವಾ ಏನು ಬಾಳೆಹಣ್ಣು ಯಾವುದೇ ಇತ್ತು ಅಂತ ಅದನ್ನ ಎಡೆ ಮಾಡಿ ನೀವು ಪ್ರಸಾದವನ್ನ ಮಾಡ್ತೀರಾ. ಹಾಗೆ ಅಂದ್ರೆ ಲಿಂಗನಿಗೆ ಪ್ರಸಾದ ಮಾಡಿದ ನಂತರದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಚೀಲ ಇರಬಹುದು, ಕರಡಿಗೆ ಇರಬಹುದು, ಗುಂಡಗಳಿಗೆ ಇರಬಹುದು, ಇವೇನೇನು ಕರೀತಾರಲ್ಲ ಅದರಲ್ಲಿ ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹ ನೀವು ಹಸಿ ವಿಭೂತಿಯನ್ನು ಹಚ್ಚಬಾರದು. ಯಾವುದೇ ಕಾರಣಕ್ಕೂ ಸಹ ಎಂದರೆ ಹಸಿ ಗಂಧವನ್ನು ಹಚ್ಚಬಾರದು, ಹಸಿ ಕುಂಕುಮವನ್ನು ಹಚ್ಚಬಾರದು. ನೀವೇನಾದ್ರೂ ಹಚ್ಚೋದಿದ್ರೆ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ, ಲಿಂಗಯ್ಯನಿಗೆ ಒಣ ಬಟ್ಟಿಯಲ್ಲಿ ಇಡಬೇಕು. ಯಾಕೆ ಅಂತಂದ್ರೆ ಎಷ್ಟೇ ಶ್ರೇಷ್ಠವಾದ ಕಂತಿಯನ್ನು ಇಡಲಿರುವಂತ ಲಿಂಗವನ್ನು ನೀವು ಧರಿಸಿಕೊಂಡಿದ್ರು ಸಹ ಅಂತಂದ್ರೆ ಹಸಿಯಾಗಿರುವಂತಹ ಹೂಪತ್ರೆಗಳೊಂದಿಗೆ ಹಸಿಯಾದ ಗಂಧ ವಿಭೂತಿಯೊಂದಿಗೆ ಇಟ್ಟರೆ ಏನಾಗ್ತಂದ್ರೆ ಬೇಗ ಭಿನ್ನ ಹಾಕವೆ ಅನ್ನುವಂಥದ್ದನ್ನ ಹೇಳ್ತಾ ಸಮಯ ಬಹಳ ಆಗಿರೋದ್ರಿಂದ ನೀವೆಲ್ಲರೂ ಸಹ ನಿತ್ಯ ಇವತ್ತೊಂದು ದಿವಸ ಲಿಂಗಧಾರಣೆ ಮಾಡಿ ಮತ್ತೆ ಮುಂದಿನ ವರ್ಷ ಪೂಜ್ಯರು ಬಂದಾಗ ಲಿಂಗಾರ್ಚನೆ ಮಾಡಿಕೊಳ್ಳುವುದಲ್ಲ, ನಿತ್ಯವೂ ಪೂಜೆ ಮಾಡಿಕೊಳ್ಳುವಂತವರು ನೀವಾಗ್ರಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ. ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ವೃತ್ತಿಗೊಮ್ಮೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ವರ್ಣವೃತ್ತಿಗಳೊಳಗೋವು ಕೂಡಲ ಸಂಗಮ ದೇವನ ನೆನೆಯುತ್ತಲುಂಡಡೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವೇಶ ಶರಣ ಶರಣಾರ್ಥಿ. ಈಗ ಎಲ್ಲರೂ ಪ್ರಸಾದವನ್ನು ಲಿಂಗಕ್ಕೆ ಅರ್ಪಿಸಿ ತೆಗೆದುಕೊಳ್ಳಬಹುದು, ಎಲ್ಲರೂ ತೆಗೆದುಕೊಳ್ಳಬಹುದು.